ತಮ್ಮ ಕಾರ್ಪೊರೇಟ್ ಮಿತ್ರರಿಗೆ ಎಲ್ಲ ಬಗೆಯ ಲಾಭಗಳನ್ನು ಮಾಡಿಕೊಳ್ಳುವ ಬಜೆಟ್ ಆಗಿದೆ. ಅವರು 6,000 ಕೋಟಿ ರೂಪಾಯಿ ಮದುವೆನೂ ಮಾಡಬಲ್ಲರು. ಅವಾಗ ಅವ್ರು 6,000 ಕೋಟಿ ರೂಪಾಯಿ ಮದುವೆ ಮಾಡ್ತಿರ್ಬೇಕಾದ್ರೆ 6,000 ರೂಪಾಯಿ ಔಷಧಿ ಇಲ್ಲ ಅನ್ನೋ ಕಾರಣಕ್ಕೆ ಈ ದೇಶದ ರೈತರು ಸಣ್ಣ ಕಾಯಿಲೆ ಬಂದರೂ ಸತ್ತೋಗೋ ಪರಿಸ್ಥಿತಿನಲ್ಲಿರುತ್ತೆ. ಇದು ನಮ್ಮ ದೇಶದ ಆರ್ಥಿಕತೆಯ ವೈರುಧ್ಯ. ಇದು ಮೋದಿಯವರು ಮುಂದೆ ನಿಂತು ಮುಂದುವರಿಸ್ತಿರುವಂಥ ಒಂದು ಆರ್ಥಿಕತೆ. ವಿಷಯ ಏನಪ್ಪ ಅಂತಂದರೆ, ಇವರೇನು 500 ದೊಡ್ಡ ಸಂಸ್ಥೆಗಳು ಅಂತ ಹೇಳ್ತಿದ್ದಾರೆ. ಆ ಹಲವಾರು ಸಂಸ್ಥೆಗಳಲ್ಲಿ ಪರ್ಮನೆಂಟ್ ಉದ್ಯೋಗಿಗಳೇ 4,000 ಇಲ್ಲ. ಹೀಗೆ ಪ್ರತಿ ವರ್ಷ 4,000 ಜನನ್ನು ಸೇರಿಸ್ಕೊಳ್ಳೋದಕ್ಕಲ್ಲಿ ಜಾಗವೂ ಇಲ್ಲ, ಅವಕಾಶವೂ ಇಲ್ಲ. ಹುಚ್ಚಾಪಟ್ಟೆ ಒಂದು ಘೋಷಣೆ. ಈ ಬಜೆಟ್ಟು ಬುಗಳೆ, ಬುರುಡೆ ಮತ್ತು ಈ ದೇಶದ ಬಹುಪಾಲು ಜನರಿಗೆ, ವಿಶೇಷವಾಗಿ ಯುವಕರಿಗೆ, ರೈತರಿಗೆ, ಬಡವರಿಗೆ, ಮಹಿಳೆಯರಿಗೆ ವಂಚಿಸುವ ಬಜೆಟ್ ಆಗಿದೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 414ನೇ ಕಂತಿಗೆ ನಿಮಗೆ ಸ್ವಾಗತ. ಮೋದಿಯವರು 3ನೇ ಸತಿ ಪ್ರಧಾನಮಂತ್ರಿ ಆದಮೇಲೆ ಸರ್ಕಾರದ ಮೊದಲನೇ ಬಜೆಟ್ ಮೊನ್ನೆ ಮಂಡನೆ ಆಗಿದೆ. ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಧ್ಯಮದಲ್ಲಿ ನಡೀತಾ ಇದೆ, ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಆಂಧ್ರ ಮತ್ತು ಬಿಹಾರಕ್ಕೆ ಕೊಟ್ಟಿರುವಂತಹ ವಿಶೇಷವಾದ ರಿಯಾಯಿತಿಗಳು ಮತ್ತು ಅನುದಾನಗಳು, ಅವೆಲ್ಲ ಅನುದಾನ ರಿಯಾಯಿತಿಯ ಚರ್ಚೆ ಮಾಡೋಣ ಮುಂದೆ. ಈ ಎಲ್ಲ ಕಾರಣಕ್ಕಾಗಿ ಇದೊಂದು ರಾಜಕೀಯ ಬಜೆಟ್ಟು, ಒಂದು ಯೂನಿಯನ್ ಬಜೆಟ್. ಅಂದರೆ ಇಡೀ ದೇಶದ ಒಟ್ಟಾರೆ ಎಲ್ಲರ ಜನರ ಅಭಿವೃದ್ಧಿಗಾಗಿ ಏನೊಂದು ಬಜೆಟ್ ಮಂಡಿಸಬೇಕು, ಅದರ ಬದಲಿಗೆ ಈ ಸರ್ಕಾರದ ರಾಜಕೀಯ ಅಸ್ತಿತ್ವಕ್ಕಾಗಿ ಒಂದು ರಾಜಕೀಯ ಬಜೆಟ್ನ ಮಂಡಿಸಿದ್ದಾರೆ ಅಂತ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಿದ್ದಾವೆ. ವಿಶೇಷವಾಗಿ ಇದನ್ನು ಕುರ್ಚಿ ಉಳಿಸಿಕೊಳ್ಳುವ ಬಜೆಟ್ ಅಂತಲೂ ಕೂಡ ಆಪಾದನೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲವೂ ಗೊತ್ತಿರೋ ಹಾಗೆ ಇದೊಂಥರ ಅದ್ಭುತವಾದಂಥ ಬಜೆಟ್ಟು, ಸರ್ವಾಂಗೀಣ ಅಭಿವೃದ್ಧಿ ಇತ್ಯಾದಿಗಳೆಲ್ಲವೂ ಕೂಡ ಹೇಳ್ತಿದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಅಸಲು ಈ ಬಜೆಟ್ಟಿನಲ್ಲಿ ಈ ದೇಶದ ಜನರು ಅಂದಾಗ ಪ್ರಧಾನವಾಗಿ ಈ ಬಜೆಟ್ಟಿನಲ್ಲೇ ಪ್ರಧಾನವಾಗಿ ಅವರು 4 ವಿಶೇಷ ಜಾತಿಗಳು ಅಂತ ಗುರುತಿಸ್ತಾರೆ. ಈ ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಯುವಕರು, ಬಡವರು, ಮಹಿಳೆಯರು ಮತ್ತು ರೈತರು, ಈ 4 ವರ್ಗಗಳ ಸರ್ವಾಂಗೀಣ ಅಭಿವೃದ್ಧಿ ಆದಾಗ ಮಾತ್ರ ಈ ದೇಶ ಅಭಿವೃದ್ಧಿಯಾಗುತ್ತೆ ಅಂತ ಸಾಕ್ಷಾತ್ ಮೋದಿ ಸರ್ಕಾರವೇ ತನ್ನ ಬಜೆಟ್ಟಿನಲ್ಲಿ ಅದನ್ನು ಗುರುತಿಸುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಮಂತ್ರಿ ಏನು 7ನೇ ಬಜೆಟನ್ನು ಮಂಡಿಸಿದ್ರು, ಇದರಲ್ಲಿ ನಾವು ಒಂದು 9 ಆದ್ಯತೆಗಳನ್ನು ಗುರುತಿಸಿದ್ದೀವಿ. ಈ 9 ಆದ್ಯತೆಗಳಲ್ಲಿ ವಿಶೇಷವಾಗಿ ಈ 4 ವರ್ಗಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಉದ್ದುದ್ದನೆಯ ಮಾತುಗಳನ್ನು ಆಡಿದ್ದಾರೆ. ಆದರೆ ಇವತ್ತು ನೀವು ಈ ಬಜೆಟನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರೆ, ಯಾವುದೇ ಬಜೆಟನ್ನು ಹಂಗೆ ನೋಡೋದಾದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ 2 ಭಾಗಗಳಿರುತ್ತೆ. ಒಂದು, ಅವರು ಮಾಡುವ ರಾಜಕೀಯ ಘೋಷಣೆಗಳು, ಅಂದರೆ ಈ ಥರ ಉದ್ದುದ್ದನೆಯ ಭರವಸೆಗಳು, ಅದು BJPನೂ ಮಾಡುತ್ತೆ, ಕಾಂಗ್ರೆಸ್ ಮಾಡುತ್ತೆ, ಅಧಿಕಾರೂಢವಾದಂಥ ಎಲ್ಲ ಪಕ್ಷಗಳು ಮಾಡುತ್ತೆ. ಆದರೆ ಅವರು ಭಾಷಣಗಳಲ್ಲಿ ತೋರಿಸುವಂತಹ ಕಾಳಜಿ ನಿಜಕ್ಕೂ ಪ್ರಾಮಾಣಿಕ ಅನ್ನೋದು ಯಾವುದರಲ್ಲಿ ವ್ಯಕ್ತ ಆಗುತ್ತೆ ಅಂತಂದರೆ, ಆಯಾ ವರ್ಗಗಳಿಗೆ ಮತ್ತು ಯೋಜನೆಗಳಿಗೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ, ನಿಜಕ್ಕೂ ಕೂಡ ಅಲೋಕೇಶನ್ ಎಷ್ಟು ಮಾಡಿದ್ದಾರೆ ಅನ್ನೋದರಲ್ಲಿ ಅವರ ನಿಜವಾದ ಪ್ರಾಮಾಣಿಕತೆ ಏನು ಅನ್ನೋದು ಎದ್ದು ಕಾಣುತ್ತೆ. ಮತ್ತು ಬಜೆಟ್ ಅಂದರೆ ಅಷ್ಟು ಮಾತ್ರ ಅಲ್ಲ, ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟರು ಅನ್ನೋದು ಅಷ್ಟೇ ಮಾತ್ರ ಅಲ್ಲ. ಒಂದು ಬಜೆಟ್ನ ಹೆಂಗೆ ನಾವು ವಿಶ್ಲೇಷಣೆ ಮಾಡಬೇಕು, ಬಜೆಟ್ ಅಂದರೆ ಒಂದು ಆ ವರ್ಷದ ವಾರ್ಷಿಕ ಹಣಕಾಸು ಲೆಕ್ಕಾಚಾರ. ಒಂದು ಸರ್ಕಾರ ಇಡೀ ದೇಶದ ಒಂದು ಅಭಿವೃದ್ಧಿಯನ್ನು ಮುನ್ನಡೆಸೋದಕ್ಕೆ ತನ್ನ ಸರ್ಕಾರಿ ವೆಚ್ಚ ಹಾಗೂ ದೇಶದ ಅಭಿವೃದ್ಧಿಗಾಗಿ ಮಾಡುವ ವೆಚ್ಚಕ್ಕಾಗಿ ಹಣವನ್ನು ಎಲ್ಲಿಂದ ಸಂಗ್ರಹ ಮಾಡುತ್ತೆ ಮತ್ತು ಎಲ್ಲೆಲ್ಲಿ ಅದನ್ನು ವೆಚ್ಚ ಮಾಡುತ್ತೆ. ಪ್ರಧಾನವಾಗಿ ಸಂಗ್ರಹ ಮಾಡಬೇಕಾಗಿರೋದು ಅದಕ್ಕೆ ಒಂದು ಪ್ರಧಾನವಾಗಿ ಅದರ ರೆವಿನ್ಯೂ, ಅದರ ಆದಾಯಕ್ಕೆ ಪ್ರಧಾನವಾಗಿ 3 ಮಾರ್ಗಗಳಿರುತ್ತೆ. ಒಂದು ತನ್ನದೇ ಆದಂಥ ಟ್ಯಾಕ್ಸ್ಗಳು, ತೆರಿಗೆಗಳು. ಎರಡನೇದು ನಾನ್ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆ ಮಾತ್ರ ಅಲ್ದಿರ ಕೇಂದ್ರ ಸರ್ಕಾರವೇ ಕೊಟ್ಟಿರುವ ಸಾಲ, ಮಾಡಿರುವ ಹೂಡಿಕೆ, ಫ್ಯಾಕ್ಟ್ರಿಗಳಲ್ಲಿ ಹೂಡಿರುವ ಬಂಡವಾಳ, ಅದರಿಂದ ಬರುವಂತಹ ಲಾಭ. ಅದರಲ್ಲೂ ವಿಶೇಷವಾಗಿ ಈ ಸತಿ ಆರ್ ಬಿ ಐ ಕೂಡ ಕೇಂದ್ರ ಸರ್ಕಾರವೇ ನಡೆಸೋದು. ಹೀಗಾಗಿ ಕೇಂದ್ರ ಸರ್ಕಾರದ ಸ್ಟೇಕ್ಸ್ ಇರುತ್ತೆ, ಅದರಲ್ಲಿ ಡಿವಿಡೆಂಡ್ ಅಂತ RBI ತನಗೆ ಬಂದ ಲಾಭವನ್ನು ಕೊಡುತ್ತೆ. ಈ ಸತಿ ಹೆಚ್ಚು ಕಡಿಮೆ 2.15 ಲಕ್ಷ ಕೋಟಿ, 2,15,000 ಕೋಟಿಯಷ್ಟು ಹಣವನ್ನು ಡಿವಿಡೆಂಡ್ ರೂಪದಲ್ಲಿ ಕೇಂದ್ರ ಸರ್ಕಾರ ಪಡ್ಕೊಂಡಿದೆ. ಇದು ನಾನ್ ಟ್ಯಾಕ್ಸ್ ರೆವಿನ್ಯೂ, ಒಂದು ತೆರಿಗೆ ಮೂಲದ ಆದಾಯ. ಎರಡನೇದು ತೆರಿಗೆಯೇತರ ಮೂಲದ ಆದಾಯ. ಮೂರನೇದು ಅಷ್ಟು ಸಾಲಿಲ್ಲ ಅಂದರೆ ಮಾಡುವಂತಹ ಸಾಲ. ಇವು 3 ಸೇರಿ ಒಂದು ಬಜೆಟ್ಗೆ, ಒಂದು ಸರ್ಕಾರಕ್ಕೆ ಆದಾಯದ ಮೂಲಗಳಾಗ್ತವೆ. ಕೇಂದ್ರ ಸರ್ಕಾರ ನಮ್ಮ ದೇಶದ ಒಂದು ಹೊಣೆಗಾರಿಕೆಯ ವಿಭಜನೆಯ ದೃಷ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಟ್ಟಾರೆಯಾಗಿ 2 ರೀತಿಯ ತೆರಿಗೆಗಳು ಬರ್ತವೆ. ಮೊದಲನೇದು, ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ಆದಾಯ ತೆರಿಗೆಯನ್ನು, ನಿಮಗೆ ಗೊತ್ತಿರೋ ಹಾಗೆ ತೆರಿಗೆಯಲ್ಲಿ ಒಂದು ಪ್ರತ್ಯಕ್ಷ ತೆರಿಗೆ, ಎರಡನೇದು ಪರೋಕ್ಷ ತೆರಿಗೆ ಅಂತಿರುತ್ತೆ. ಪ್ರತ್ಯಕ್ಷ ತೆರಿಗೆ ಅಂದರೆ ಅದರಲ್ಲಿ 3-4 ವಿಧಗಳಿದ್ದವು. ಮೊದಲನೇದು ಕಾರ್ಪೊರೇಟ್ಗಳು, ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು ಅವರ ಲಾಭದ ಮೇಲೆ ಹಾಕುವಂಥ ತೆರಿಗೆ, ಅದಕ್ಕೆ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಅಂತಾರೆ.
ಎರಡನೇದು, ವೇತನದಾರರು ಸಂಬಳದಾರರು ಏನಿದ್ದಾರೆ ಮಧ್ಯಮ ವರ್ಗ, ಅವರ ಆದಾಯದ ಮೇಲೆ ಅವರ ಆದಾಯಕ್ಕೆ ತಕ್ಕಂತೆ ಹಾಕುವಂತಹ ಇನ್ಕಮ್ ಟ್ಯಾಕ್ಸ್, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್, ಇದಲ್ದಿರ ವೆಲ್ತ್ ಟ್ಯಾಕ್ಸ್ ಅಂತ ಇತ್ತು. ಅಂದರೆ ಸಂಪತ್ತಿನ ಮೇಲೆ ಹಾಕುವ ತೆರಿಗೆ. ಮೋದಿಯವರು ಅಧಿಕಾರಕ್ಕೆ ಬಂದಾಗ 2015ರಲ್ಲಿ ಅದನ್ನು ತೆಗೆದುಹಾಕಿದ್ರು. ಹೀಗಾಗಿ ನಮ್ಮ ದೇಶದಲ್ಲಿ ಇವತ್ತು ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಕಾರ್ಪೊರೇಟ್ಗಳ ಲಾಭದ ಮೇಲೆ ಹಾಕುವ ತೆರಿಗೆ ಮತ್ತು ಮಧ್ಯಮ ವರ್ಗದ ಆದಾಯದ ಮೇಲೆ ಹಾಕುವಂತಹ ತೆರಿಗೆ, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್. ಇದಲ್ಲದೇ ನಾನು ನೀವು ಮತ್ತು ಈ ದೇಶದ ಭಿಕ್ಷುಕನಿಂದ ಮೊದಲುಗೊಂಡು ದುಡಿಯುವ ಎಲ್ಲರೂ ಕೂಡ ಕಟ್ಟುವಂತಹ ಪರೋಕ್ಷ ತೆರಿಗೆ, ಅದನ್ನು GST ಅಂತ ಅಂದ್ಬಿಟ್ಟು ಇವತ್ತು 2017ರಿಂದ ಅದನ್ನು ಮಾಡಿದ್ದಾರೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಈ 3 ಮೂಲಗಳಿಂದ ತೆರಿಗೆ ಬರ್ತದೆ. ಸೊ ಈಗ ಒಂದು ದೇಶದ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಮೂಲಗಳಿಂದ ತೆರಿಗೆಯನ್ನು ನಾವು ಸಂಗ್ರಹಿಸಬೇಕಾದ್ರೆ ಒಂದು ದೇಶದಲ್ಲಿ ಈಗ ಉದಾಹರಣೆಗೆ ಈ ಬಜೆಟ್ಟೇ ಹೇಳುವಂತೆ ಬಡವರು, ರೈತರು, ಮಹಿಳೆಯರು, ಯುವಜನರು ಬಿಕ್ಕಟ್ಟಿನಲ್ಲಿದ್ದಾರೆ ಅಂತಂದರೆ ಸರ್ಕಾರ ಹಣವನ್ನು, ತೆರಿಗೆಯನ್ನು ಸಂಗ್ರಹಿಸುವ ವಿಧಾನದಲ್ಲಿ ಮತ್ತು ಅದನ್ನು ವೆಚ್ಚ ಮಾಡುವ ವಿಧಾನದಲ್ಲಿ ಈ ಒಂದು ಬಿಕ್ಕಟ್ಟಿನಲ್ಲಿರುವ ವರ್ಗಗಳಿಂದ ಆದಾಯ ತೆರಿಗೆಯನ್ನು ಹೆಚ್ಚಿಗೆ ಸುಲಿಯದೆ ಅವರ ಆದಾಯವನ್ನು ಹೆಚ್ಚು ಮಾಡುವಂತಹ ವೆಚ್ಚವನ್ನು ಮಾಡಬೇಕು ಅಂತ ಅದರ ಸಾರಾಂಶ ಆಗುತ್ತೆ. ಸೊ ಹೀಗಾಗಿ ಇವರ ಈ ಬಜೆಟ್ಟಿನ ಪ್ರಾಮಾಣಿಕತೆಯನ್ನು ನಾವು ಪರಿಶೀಲಿಸಬೇಕಂದ್ರೂ ಕೂಡ ಇವರ ಆದಾಯ ಎಲ್ಲಿಂದ ಬರುತ್ತೆ ಮತ್ತು ವೆಚ್ಚ ಯಾವುದ್ರ ಮೇಲೆ ಮಾಡ್ತಾರೆ. ಈಗ ನೀವು ನೋಡಿದ್ರೆ ನಮ್ಮ ಸಾಲ ಇವತ್ತು 187 ಲಕ್ಷ ಕೋಟಿ ಆಗಿದೆ. 2014ರಲ್ಲಿ 87 ಲಕ್ಷ ಕೋಟಿ ಆಗಿತ್ತು. ಒಟ್ಟಾರೆ ನಮ್ಮ GDPಯ 40% ಅಷ್ಟು ಇವತ್ತು ನಮ್ಮ ಸಾಲ ಆಗಿದೆ. ಸಾಲ ಮಾಡುವುದು ತನ್ನಂತೆ ತಾನೇ ತಪ್ಪಲ್ಲ. ಸಾಲವನ್ನು ಯಾವುದಕ್ಕಾಗಿ ಬಳಸ್ತೀರಾ? ದೀರ್ಘಕಾಲೀನವಾದ ಜನರ ಅಭಿವೃದ್ಧಿಗೆ ಬಳಸ್ತಾ, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಾ ಈ ಸಾಲವನ್ನು ಹಂತ ಹಂತವಾಗಿ ತೀರಿಸೋದು ತನ್ನಂತೆ ತಾನೇ ಆ ಸಾಮರ್ಥ್ಯ ಒಂದು ಆರ್ಥಿಕತೆಗೆ ಬಂದುಬಿಡುತ್ತೆ. ಆ ಥರ ನೀವು ಬಳಸ್ತೀರಾ ಅಥವಾ ಅದನ್ನು ಕೇವಲ ನಿಮ್ಮ ಬೆಂಬಲ ವರ್ಗಗಳಿಗೆ, ಕಾರ್ಪೊರೇಟ್ ವರ್ಗಗಳ ಹಿತಕ್ಕಾಗಿ ಮಾತ್ರ ಬಳಸ್ತೀರಾ ಅನ್ನೋದು ತುಂಬ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಈಗ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಮತ್ತು ಬೇರೆ ಬೇರೆ ವಿದೇಶಿ ಬಂಡವಾಳವೇ ನಮ್ಮ ಆರ್ಥಿಕ ಅಭಿವೃದ್ಧಿಯ ಮೂಲ ಅಂತ ಅರ್ಥ ಮಾಡ್ಕೊಂಡ ಮೇಲೆ ಜಗತ್ತಿನ ಎಲ್ಲ ಬಂಡವಾಳಶಾಹಿಗಳು ಮತ್ತು ನಮ್ಮ ಭಾರತದ ಬಂಡವಾಳಶಾಹಿಗಳು ಸರ್ಕಾರದ ಮೇಲೆ ಏನು ಒತ್ತಾಗ್ತಾರೆ ಅಂದರೆ ನಿಮ್ಮ ಸಾಲ ಕಡಿಮೆ ಮಾಡ್ಕೋಬೇಕು ನೀವು. ಯಾಕಂದರೆ ಕೇಂದ್ರ ಸರ್ಕಾರವೇ ಬ್ಯಾಂಕಿಂದ ಲಕ್ಷಾಂತರ ಕೋಟಿ ಸಾಲ ತಗೊಂಡ್ಬಿಟ್ರೆ ನಾವು ಸಾಲ ತಗೊಂಡು ಬಂಡವಾಳ ಹೂಡಿ ನಮ್ಮ ಖಾಸಗಿ ಲಾಭವನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಆಗುತ್ತೆ. ಕ್ರೌಡಿಂಗ್ ಅಂತ ಕರೀತಾರೆ. ಅದಾಗದೇ ಇರಬೇಕು ಅಂತಂದರೆ ಸರ್ಕಾರಗಳು ಸಾಲ ಕಡಿಮೆ ಮಾಡಬೇಕು. ಎರಡನೇದು, ಸರ್ಕಾರದ ಸಾಲ ಹೆಚ್ಚಾಗ್ತಾ ಇದೆ ಅಂತಂದರೆ ಬೇಕಾಬಿಟ್ಟಿ ವೆಚ್ಚ ಮಾಡ್ತಿದ್ದಾರೆ ಅಂತಾಗುತ್ತೆ. ಆದ್ದರಿಂದ ಸಾಲ ಕಡಿಮೆ ಮಾಡಿಕೊಳ್ಳುವುದು, ಅದಕ್ಕೆ ಆರ್ಥಿಕ ಭಾಷೆಯಲ್ಲಿ ಫಿಸ್ಕಲ್ ಡೆಫಿಷಿಯೇಟ್ನ ಕಡಿಮೆ ಮಾಡುವುದು. ಫಿಸ್ಕಲ್ ಡೆಫಿಷಿಯೇಟ್ ಅಂದರೆ ಇಷ್ಟೇ, ಒಂದು ಸರ್ಕಾರಕ್ಕೆ ಎಲ್ಲ ಮೂಲಗಳಿಂದ ಬರುವ ಆದಾಯ ಮತ್ತು ಆ ಸರ್ಕಾರ ಮಾಡುವ ವೆಚ್ಚ ಇವುಗಳ ವ್ಯತ್ಯಾಸ ಏನು, ಅದು ಫಿಸ್ಕಲ್ ಡೆಫಿಷಿಯೇಟ್. ಒಂದು 100 ರೂಪಾಯಿ ನನಗೆ ಆದಾಯ ಬರುತ್ತೆ, 125 ರೂಪಾಯಿ ಖರ್ಚು ಮಾಡ್ತೀನಿ ಅಂದರೆ 25 ರೂಪಾಯಿ ಫಿಸ್ಕಲ್ ಡೆಫಿಷಿಯೇಟು. ಈಗ ಈ ಫಿಸ್ಕಲ್ ಡೆಫಿಷಿಯೇಟ್ನ ಕಡಿಮೆ ಮಾಡಬೇಕು. ಅದು ಯಾವ ಕಾರಣಕ್ಕೂ ಕೂಡ ಒಟ್ಟಾರೆ GDPಯ 4.25% ಜಾಸ್ತಿ ಇರಬಾರದು ಮತ್ತು ರಾಜ್ಯ ಸರ್ಕಾರಗಳಿಗೆ 3% ಜಾಸ್ತಿ ಇರಬಾರದು ಒಟ್ಟಾರೆ ಕೇಂದ್ರ ಸರ್ಕಾರಕ್ಕೂ ಅನ್ನೋದು 2003ರಿಂದ ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮಂಥ ದೇಶಗಳ ಮೇಲೆ ವಿಧಿಸ್ತಿರುವಂಥ ಒಂದು ಷರತ್ತು. ಈಗ ಆ ರೀತಿ ಸಾಲ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? 100 ರೂಪಾಯಿ ಆದಾಯ ಇದೆ, 125 ರೂಪಾಯಿ ವೆಚ್ಚ ಇದೆ. ಈ 25 ರೂಪಾಯಿ ನನ್ನ ಸಾಲ ಕಡಿಮೆ ಆಗಬೇಕು ಅಂತಂದರೆ ನನ್ನ ಆದಾಯ 100 ರೂಪಾಯಿ ಇರೋದನ್ನಾದರೂ 125 ಮಾಡ್ಕೋಬೇಕು, ಅಥವಾ ನನ್ನ ವೆಚ್ಚ 125 ಏನಿದೆ ಅದನ್ನು 100 ರೂಪಾಯಿ ಮಾಡ್ಕೋಬೇಕು. ಅಂದರೆ ಸರ್ಕಾರ ತನ್ನ ವೆಚ್ಚವನ್ನಾದರೂ ಕಡಿಮೆ ಮಾಡ್ಕೋಬೇಕು, ಆದಾಯವನ್ನಾದರೂ ಜಾಸ್ತಿ ಮಾಡ್ಕೋಬೇಕು. 2005 ನಂತರ ಎಲ್ಲ ಸರ್ಕಾರಗಳು ಕೂಡ ಸರ್ಕಾರ ವೆಚ್ಚ ಮಾಡಲ್ಲ ಅಂದರೆ ಅರ್ಥ ಏನು? ಇವತ್ತು ನಾವಿರುವ ಸಂದರ್ಭ ಏನಪ್ಪ ಅಂತಂದರೆ, ಅದರಲ್ಲೂ ಕೋವಿಡ್ ಬಂದಾದ ನಂತರದಲ್ಲಿ ಡಿಮಾನಿಟೈಸೇಷನ್, GST ಅದಾಗಲೇ ಶುರುವಾಯ್ತದು. ಖಾಸಗಿ ಬಂಡವಾಳಶಾಹಿಗಳು ಮತ್ತು ಸರ್ಕಾರದ ಹೂಡಿಕೆ ಇವೆರಡೂ ಕೂಡ ಆರ್ಥಿಕತೆಯಲ್ಲಿ ತನ್ನ ಹಣವನ್ನು ಹೂಡಿಕೆ ಮಾಡಿದ್ರೆ ಅದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಸಾಮಾನ್ಯ ಜನರಿಗೂ ಆದಾಯ ಸಿಕ್ಕಿ ಒಟ್ಟಾರೆ ಅಭಿವೃದ್ಧಿ ಆಗಬೇಕು. ಇದು ಒಂದು ಬಗೆಯ ಆರ್ಥಿಕ ಪರಿಕಲ್ಪನೆ. ಆದರೆ ಖಾಸಗಿ ಕ್ಷೇತ್ರದಲ್ಲಿ ಹೂಡಿಕೆ ಆಗ್ತಾನೇ ಇಲ್ಲ. ಹಲವಾರು ರೀತಿಯಾದಂಥ ಅವರಿಗೆ ಉತ್ತೇಜನಗಳನ್ನು ಕೊಟ್ಟರು ಕೂಡ ಸರ್ಕಾರವೇ ಹೇಳುತ್ತೆ. ಉದಾಹರಣೆಗೆ ಬಜೆಟನ್ನು ಮಂಡಿಸುವುದಕ್ಕೆ ಮುಂಚೆ ಎಕನಾಮಿಕ್ ಸರ್ವೆ ಅಂತೇಳಿ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರೇ ಅದೊಂದು ಡಾಕ್ಯುಮೆಂಟ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಅವ್ರು ಹೇಳ್ತಿರೋದೇನು, ಸುಮಾರು 33,000 ಕಾರ್ಖಾನೆಗಳ ಉದ್ದಿಮೆಗಳು ಕೇವಲ 2 ವರ್ಷದಲ್ಲೇ ಸುಮಾರು 14 ಲಕ್ಷ ಕೋಟಿ ರೂಪಾಯಿಯಷ್ಟು ಲಾಭವನ್ನು ಮಾಡಿದ್ದಾರೆ, ತೆರಿಗೆ ಪೂರ್ವ ಲಾಭವನ್ನು ಮಾಡಿದ್ದಾರೆ.
ಅವರ ಲಾಭ ಕಳೆದ 2-3 ವರ್ಷಗಳಲ್ಲಿ 4 ಪಟ್ಟು ಜಾಸ್ತಿಯಾಗಿದೆ. ಆದರೆ ಯಾವುದ್ರ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ ಅವರು? ಅವ್ರ ಲಾಭ ಜಾಸ್ತಿ ಆಗಲಿ ಅವ್ರಿಗೆ ಅಂತಲೇ ನಮ್ಮ ಸರ್ಕಾರ ಯಾವ ರೀತಿ ನೀತಿಗಳನ್ನ ಮಾಡ್ತು. ಉದಾಹರಣೆಗೆ 2018ರಲ್ಲಿ ಈ ದೇಶದಲ್ಲಿ ಆರ್ಥಿಕತೆ ಬೆಳಿಬೇಕು ಅಂತಂದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಪತಿಗಳು ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡುವಷ್ಟು ಅವ್ರ ಹತ್ರ ಹಣ ಇರಬೇಕು ಅಂತಂದರೆ ನಾವು ಅವ್ರ ಮೇಲೆ ತೆರಿಗೆ ಕಡಿಮೆ ಮಾಡಬೇಕು ಅಂತೇಳಿ 2018-19 ಸಾಲಿನಲ್ಲಿ ಕಾರ್ಪೊರೇಟ್ ಉದ್ಯಮಪತಿಗಳ ಕಾರ್ಪೊರೇಟ್ ಟ್ಯಾಕ್ಸ್ ಏನಿತ್ತು ಅದನ್ನು 15% ಕಡಿಮೆ ಮಾಡಿದ್ರು. 40% ಇದ್ದಿದ್ದನ್ನು 25ಕ್ಕೆ ಮಾಡಿದ್ರು, ಹೊಸಬರಿಗೆ 15% ಇಳಿಸ್ಬಿಟ್ರು. ಇದರಿಂದ ಪ್ರತಿ ವರ್ಷ ಸರ್ಕಾರದ ಬೊಕ್ಕಸಕ್ಕೆ ಕಾರ್ಪೊರೇಟ್ ತೆರಿಗೆಯಿಂದ ಬರ್ತಿದ್ದಂಥ ಒಟ್ಟಾರೆ ತೆರಿಗೆಯ ಸಂಪನ್ಮೂಲ ಪ್ರತಿ ವರ್ಷ 1ರಿಂದ 1.5 ಲಕ್ಷ ಕೋಟಿ ರೂಪಾಯಿ ಕೋತ ಆಗ್ತಾ ಇವತ್ತು ಹೆಚ್ಚು ಕಡಿಮೆ 8.5 ಲಕ್ಷ ಕೋಟಿ ರೂಪಾಯಿಯಷ್ಟು 2019 ನಂತರ ಹಣ ಅವ್ರ ಹತ್ರನೇ ಉಳಿದಿದೆ. ಯಾರ ಹತ್ರ? ಕಾರ್ಪೊರೇಟ್ ಕಂಪ್ನಿಗಳ ಹತ್ರ. ಅವ್ರ ಹತ್ರ ನಾವು ತೆರಿಗೆ ವಸೂಲಿ ಮಾಡಿಲ್ಲ. ಉದ್ದೇಶ ಏನಿತ್ತು? ಈ 8 ಲಕ್ಷ ಕೋಟಿ ರೂಪಾಯಿ ಅವ್ರ ಹತ್ರನೇ ಉಳಿಸಿದ್ರೆ ಅವರು ಫ್ಯಾಕ್ಟ್ರಿಗಳನ್ನು ವಿಸ್ತರಿಸ್ತಾರೆ, ಹೊಸ ಹೂಡಿಕೆಯನ್ನು ಮಾಡ್ತಾರೆ. ಅದರಿಂದ ಕೈಗಾರಿಕೆಗಳು ಜಾಸ್ತಿ ಆಗುತ್ತೆ, ಕೆಲಸ ಸಿಗುತ್ತೆ, ನಿರುದ್ಯೋಗ ತೀರುತ್ತೆ, ಜನರ ಆದಾಯ ಜಾಸ್ತಿ ಆಗುತ್ತೆ, ಅವರು ಕೊಂಡ್ಕೊಳ್ತಾರೆ. ಕೊಂಡ್ಕೊಳ್ದಾಗ ಒಟ್ಟಾರೆ ಆರ್ಥಿಕ ವಹಿವಾಟು ಜಾಸ್ತಿ ಆಗುತ್ತೆ. ಇದನ್ನು ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತಾರೆ. ಅಂದರೆ ಹಣ ಇರುವವರ ಹತ್ರ, ಹೂಡಿಕೆದಾರರ ಹತ್ರ ಹಣ ಇರೋ ಥರ ಮಾಡಿದ್ರೆ ನೀವು ಅವ್ರು ಹೆಚ್ಚಿಗೆ ಹೂಡಿಕೆ ಮಾಡ್ತಾರೆ, ಅದರಿಂದ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ. ಅದಕ್ಕೆ ಅದು ಎಲ್ಲೂ ಯಶಸ್ವಿಯಾಗಿಲ್ಲ. ವಾಸ್ತವದಲ್ಲಿ ನಮ್ಮ ದೇಶಕ್ಕೆ ಬೇಕಾಗಿರೋದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್. ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್ ಅಂತಂದರೆ ಸಾಮಾನ್ಯ ಜನರಿಗೆ ಖರೀದಿಸುವ ಸಾಮರ್ಥ್ಯ ಬೇಕು. ಅವರ ಆದಾಯ ಜಾಸ್ತಿಯಾಗಿ ಅವರ ಖರೀದಿಸುವ ಸಾಮರ್ಥ್ಯ ಜಾಸ್ತಿ ಆದಾಗ ಅವರೇನು ಮಾಡ್ತಾರೆ? ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ. ಖರೀದಿ ಮಾಡಿದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆದಾಗ ಹೂಡಿಕೆನೂ ಜಾಸ್ತಿ ಆಗುತ್ತೆ. ಇದು ನಿಜಕ್ಕೂ ಅನುಸರಿಸಬೇಕಾಗಿರೋ ನೀತಿ. ಆದರೆ ಮೋದಿ ಸರ್ಕಾರ ಉದ್ದಕ್ಕೂ ಕೂಡ 1991ರ ನಂತರ ಕಾಂಗ್ರೆಸ್ಸೇ ಮುಂದಿಟ್ಟಂಥ ಈ ಒಟ್ಟಾರೆ ಆರ್ಥಿಕ ನೀತಿಯ ಕಾರಣಕ್ಕಾಗಿ ಕಾರ್ಪೊರೇಟ್ಗಳಿಗೆ ಥರ ಲಾಭ ಉಳಿಸ್ಬೇಕು, ಅವರು ಹೂಡಿಕೆ ಮಾಡಬೇಕು ಅಂತ ಮಾಡಿದ್ರು. ಆದರೆ ಇವತ್ತು ಈಗ ಬಿಕ್ಕಟ್ಟನ್ನು ಎದುರಿಸ್ತಿರೋ, ಏನು ಭಾರತ ಎದುರಿಸ್ತಿರೋ ಬಿಕ್ಕಟ್ಟಿಗೆ, ಈ ಬಿಕ್ಕಟ್ಟಿನಲ್ಲಿ ಪ್ರಧಾನವಾಗಿ ನಾವು ಎದುರಿಸ್ತಿರೋ ಬಿಕ್ಕಟ್ಟೇನು? ಚುನಾವಣೆಗಳಲ್ಲೂ ಕೂಡ ಅತಿ ಮುಖ್ಯವಾಗಿ ಎದ್ದು ಕಂಡದ್ದೇನು? ಯುವಜನರು ಅಪಾರ ಪ್ರಮಾಣದ ನಿರುದ್ಯೋಗವನ್ನು ಎದುರಿಸ್ತಾ ಇದ್ದಾರೆ. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಿಲ್ಲ, ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಿಲ್ಲ. ಹೀಗಾಗಿ ಚುನಾವಣೆಗೆ ಮುಂಚೆ ನಡೆದಂಥ ಸಮೀಕ್ಷೆ, ಚುನಾವಣೆ ಆದ ನಂತರ ನಡೆದಂಥ ಸಮೀಕ್ಷೆಗಳಲ್ಲೂ ಎದ್ದು ಕಾಣೋದು ಯುವಕರು ತಮಗಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ದೇನಪ್ಪ ಅಂತಂದರೆ, ಪ್ರಧಾನ ಸಮಸ್ಯೆ 62% ಜನ ಹೇಳಿದ್ದು ನಿರುದ್ಯೋಗದ್ದು, ಅರೆ ಉದ್ಯೋಗದ್ದು, ಆದಾಯ ಕೊರತೆಯದ್ದು, ಬಡತನದ್ದು. ಹೀಗಾಗಿ ಬಜೆಟ್ ಮುಂದೆ ಕೂಡ ಇದಿತ್ತು. ಈಗ ಬಜೆಟ್ ಏನು ಮಾಡಬೇಕು? ತನ್ನ ಆದಾಯವನ್ನು ತಗೊಳ್ಬೇಕು ಅಂತಂದರೆ ಈಗ ಫಿಸ್ಕಲ್ ಡೆಫಿಷಿಯೇಟ್ನ ಕಡಿಮೆ ಮಾಡೋದೇ ಪ್ರಮುಖ ಮಾಡ್ಕೊಂಡ್ಬಿಡ್ತು ಈ ಬಜೆಟ್ನವರು. 100 ರೂಪಾಯಿ ವೆಚ್ಚ ಮಾಡೋದನ್ನು, 125 ರೂಪಾಯಿ ವೆಚ್ಚ ಮಾಡೋದನ್ನು ಕಡಿಮೆ ಮಾಡ್ತೀನಿ, 100 ರೂಪಾಯಿ ಆದಾಯನ ಜಾಸ್ತಿ ಮಾಡ್ಕೊತೀನಿ ಅನ್ನೋ 2 ಮಾರ್ಗಗಳಲ್ಲಿ ಇವರು ಏನು ಮಾಡಬಹುದಾಗಿತ್ತು? ಈಗಾಗಲೇ ನಾನು ಹೇಳಿದಾಗೆ ಕಾರ್ಪೊರೇಟ್ಗಳ ತೆರಿಗೆ ಕಡಿಮೆ ಮಾಡಿದ್ರಿ, ಅವರ ಉದ್ಯೋಗವನ್ನೇ ಸೃಷ್ಟಿ ಮಾಡಲಿಲ್ಲ. ನಿಮ್ಮ ಎಕನಾಮಿಕ್ ಸರ್ವೇನೇ ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ಅವರು ಉದ್ಯೋಗ ಸೃಷ್ಟಿ ಮಾಡ್ತಿಲ್ಲ. ಯಾವುದ್ರ ಮೇಲೆ ವೆಚ್ಚ ಮಾಡ್ತಿದ್ದಾರೆ? ತಮ್ಮ ಲಾಭವನ್ನು, ಸಂಪತ್ತನ್ನು, ವೈಯಕ್ತಿಕ ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಮೇಲೆ ಮಾಡ್ತಿದ್ದಾರೆ ಹೊರತು ಯಂತ್ರ ಖರೀದಿ, ಕಾರ್ಮಿಕರ ನೋಂದಾವಣೆಗಳ ಮೇಲೆ ಮಾಡ್ತಿಲ್ಲ. ಹಾಗಿದ್ದ ಮೇಲೆ ನೀವು ಏನು ಮಾಡಬೇಕು? ಇವ್ರಿಗೆ ತೆರಿಗೆ ವಿನಾಯಿತಿ ಕೊಟ್ವಿ, ಅವರೇನು ತೆರಿಗೆ ಅದನ್ನು ಲಾಭ ಮಾಡ್ಕೊಂಡು ಜನರಿಗೆ, ದೇಶಕ್ಕೆ ಒಳ್ಳೇದು ಮಾಡ್ತಿಲ್ಲ, ಅದರಿಂದ ಅವ್ರ ಮೇಲೆ ತೆರಿಗೆ ಜಾಸ್ತಿ ಮಾಡಬೇಕಾಗಿತ್ತು. ಅದರ ಬದಲಿಗೆ ಫಸ್ಟು ನಾವು ಈ ಬಜೆಟಲ್ಲಿ ಯೋಚನೆ ಮಾಡಬೇಕಾಗಿರೋದು, ಹಣ ಯಾವ ಮೂಲದಿಂದ ತರ್ತಿದ್ದೀರಿ? ಉದಾಹರಣೆಗೆ ಕೇಂದ್ರ ಸರ್ಕಾರ ಈ ಸತಿ ಹೇಳ್ತಿರೋದು ತಾನು 48 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ. 48 ಲಕ್ಷ ಕೋಟಿ ರೂಪಾಯಿನಲ್ಲಿ 25 ಲಕ್ಷ ಕೋಟಿ ಅವ್ರದ್ದು ತೆರಿಗೆಯ ಆದಾಯ, ಇನ್ನು ಸುಮಾರು 7 ಕೋಟಿ ರೂಪಾಯಿಯಷ್ಟು ತೆರಿಗೆ ಏತರ ಆದಾಯ, ಇನ್ನು ಉಳಿದ 16 ಲಕ್ಷ ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ 25 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಆದಾಯದಲ್ಲಿ 10 ಲಕ್ಷ ಕೋಟಿ ಮಾತ್ರ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸಿಂದ, 11 ಲಕ್ಷ ಕೋಟಿ ಮಧ್ಯಮ ವರ್ಗದ ಮೇಲೆ ಹಾಕುವ ತೆರಿಗೆಯಿಂದ, ಇದಲ್ಲದಿರ GST, ಸಾಮಾನ್ಯ ಜನರನ್ನ ಸುಲಿದು ಅದರಲ್ಲಿ ಕೇಂದ್ರ ಸರ್ಕಾರದ ಪಾಲನ್ನು ಪಡ್ಕೊಳ್ಳುವಂಥ GST. ಇದು ತಾನು ಹೆಂಗೆ ಸಂಪೂರ್ಣವಾಗಿ ಶ್ರೀಮಂತರ ಪರ ಇಂಥ ಬಿಕ್ಕಟ್ಟು ಎದುರಿಸ್ತಿದ್ವಿ ಅಂತ ತಾನೇ ಗುರುತಿಸುತ್ತೆ. ಇಡೀ ಬಜೆಟ್ಟಿನಲ್ಲಿ ಬಡತನ, ಯುವಜನ ನಿರುದ್ಯೋಗ ಇದು ಪ್ರಮುಖವಾದ ನಮ್ಮ ಮುಂದೆ ಇರುವಂತಹ ಸವಾಲು ಅಂತಲೇ ಹೇಳುತ್ತದು ಎಕನಾಮಿಕ್ ಸರ್ವೆ, ಬಜೆಟ್ಟು ಹೇಳುತ್ತೆ. ಆದರೆ ಅದನ್ನು ಪರಿಹಾರ ಮಾಡುವುದಕ್ಕಾಗಿ ಬೇಕಾಗಿರುವ ಹಣಕ್ಕೆ ಮೂಲವನ್ನು ಸಂಗ್ರಹಿಸಬೇಕಾದ್ರೆ ಮಧ್ಯಮ ವರ್ಗದ ಮೇಲೇ ಹೆಚ್ಚಿಗೆ ಹೊಣೆ ಹಾಕಿದ್ದಾರೆ. ಈಗ
ಚರ್ಚೆ ಇರೋದೇನು ಬಜೆಟ್ ಬಗ್ಗೆ 17,000 ರೂಪಾಯಿ ಅವ್ರ ಆದಾಯ ಉಳಿಸ್ಬಿಟ್ರು. ಯಾಕಂದರೆ ಸ್ಲ್ಯಾಬ್ ಬದಲಾವಣೆ ಆಯಿತು. 3 ಲಕ್ಷದ ತನಕ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್, 3 ಲಕ್ಷದ ತನಕ ಅವ್ರು 1 ಪೈಸನೂ ಕಟ್ಟಬೇಕಾಗಿಲ್ಲ, 3 ಲಕ್ಷದಿಂದ 7 ಲಕ್ಷದ ತನಕ 5% ಇತ್ಯಾದಿ. ಆದರೆ ವಿಷಯ ಏನಪ್ಪ ಅಂದರೆ ಒಟ್ಟಾರೆ ನಮ್ಮ ದೇಶದಲ್ಲಿ 9 ಕೋಟಿ ಜನ ಮಾತ್ರವೇ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಕಟ್ತಾರೆ. ಅದರಲ್ಲಿ 1.5 ಕೋಟಿಯಿಂದ 2 ಕೋಟಿಯಷ್ಟು ಜನ ಮಾತ್ರವೇ ಅಸಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು. ಅವರಲ್ಲಿ 17,000 ಜನ 2 ಕೋಟಿ ಜನರ ಹತ್ರ ಉಳಿಯುವಂಥದ್ದು, ಅವರೆಲ್ಲ ಹೈಯರ್ ಬ್ರ್ಯಾಕೆಟಲ್ಲಿರುವಂಥವ್ರು. ಅವ್ರಿಗೆ ಅದೊಂದು ದೊಡ್ಡ ವಿಷಯ ಅಲ್ಲ. ಸಾಮಾನ್ಯ ಮಧ್ಯಮ ವರ್ಗಕ್ಕೆ ಇದರಿಂದ ದೊಡ್ಡ ವಿನಾಯಿತಿಯೂ ಕೂಡ ಸಿಕ್ಕಿಲ್ಲ. ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ಗಳಿಗೆ ಇವತ್ತು ಇವ್ರ ಹತ್ರ ಎಲ್ಲ ಎಷ್ಟು ಸಂಪತ್ತಿದೆ. ಉದಾಹರಣೆಗೆ 2023ರಲ್ಲಿ ಭಾರತದಲ್ಲಿರುವ ಅಸಮಾನತೆಯ ಬಗ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೊರತಂದಿರುವಂತಹ ಒಟ್ಟಾರೆ ಅಂಕಿಅಂಶಗಳ ಪ್ರಕಾರ ಈ ದೇಶದ 1% ಅಷ್ಟು ಜನರ ಹತ್ರ 40% ಅಷ್ಟು ಈ ದೇಶದ ಸಂಪತ್ತಿದೆ. ಈ ದೇಶದ 50% ಜನರ ಹತ್ರ ಇರುವಂಥದ್ದು ಕೇವಲ 10ರಿಂದ 15% ಸಂಪತ್ತು ಮಾತ್ರ. ಹೀಗಾಗಿ ಜಗತ್ತಿನಾದ್ಯಂತ ಬರೀ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಅಲ್ಲ, ಈ ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆ ವೆಲ್ತ್ ಟ್ಯಾಕ್ಸ್ ಹಾಕಿದ್ರೆ ಅದರಿಂದ ಬರುವ ಹಣವೇ ನಮ್ಮ ದೇಶದ GDPಯ 1% ಆಗುತ್ತೆ. ಅಂದರೆ ಹೆಚ್ಚು ಕಡಿಮೆ ಸುಮಾರು 2-3 ಲಕ್ಷ ಕೋಟಿ ರೂಪಾಯಿಗಳಾಗುತ್ತೆ. ಬರೀ 2% ನೀವು ಟ್ಯಾಕ್ಸ್ ಹಾಕಿದ್ರು ಕೂಡ 2% ಅವ್ರಿಗೆ ಸೊಳ್ಳೆ ಕಚ್ಚದಂಗೂ ಅಲ್ಲ. ಅಬ್ಬಬ್ಬ ಅಂತಂದರೆ ಅಂಬಾನಿಯವರು ತಮ್ಮ ಮಗಳ ಮದುವೆಯನ್ನು 5,000 ಕೋಟಿ ರೂಪಾಯಿನಲ್ಲಿ ಮಾಡಿದ್ರು, ಅದನ್ನು 4,000 ಕೋಟಿ ರೂಪಾಯಿನಲ್ಲಿ ಮಾಡಬಹುದಾಗಿತ್ತಷ್ಟೆ. ಆದರೆ ಅವೆಲ್ಲವನ್ನು ಬಿಟ್ಟು ಮತ್ತೆ ಪ್ಲಾಸ್ಟಿಕ್ ಚುಮ್ಮು ಮೇಲೆ GST, ಮಧ್ಯಮ ವರ್ಗದವ್ರ ಮೇಲೆ ಇನ್ನೊಂದಷ್ಟು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಹಾಕಿ ಕಾರ್ಪೊರೇಟಿವ್ನವ್ರನ್ನ ಬಿಟ್ಟಿದ್ದಾರೆ. ಇದು ಮೊದಲನೇದು. ಹಣವನ್ನು ಹೆಂಗೆ ಸಂಗ್ರಹಿಸ್ತಿದ್ದಾರೆ. ಮತ್ತು 2.15 ಲಕ್ಷ ಕೋಟಿಯಷ್ಟು RBIಯಿಂದ ಡಿವಿಡೆಂಡ್ ಬಂತು ನಿಮಗೆ. ಯಾವತ್ತೂ ಕೂಡ RBI ಸರ್ಕಾರಕ್ಕೆ ಇಷ್ಟು ದೊಡ್ಡ ಡಿವಿಡೆಂಡ್ ಕೊಟ್ಟೇ ಇರಲಿಲ್ಲ. ಇದನ್ನು ನೀವು ಯಾವುದ್ರ ಮೇಲೆ ಬಳಸ್ಬೋದಾಗಿತ್ತು. ಸಾಮಾನ್ಯ ಜನರಿಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಜನರ ಬಡತನ ಅಲ್ಲಿ ಕಡಿಮೆ ಆಗುವುದಕ್ಕೆ ನರೇಗಾ ತುಂಬ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಅದೇ ರೀತಿ ಅದಕ್ಕೆ ನೀವು ಖರ್ಚು ಮಾಡ್ತಿರೋದು ಬರೀ 86,000 ಕೋಟಿ. ಅದನ್ನು ಇನ್ನೊಂದಷ್ಟು ವಿಸ್ತರಿಸ್ಬೋದಾಗಿತ್ತು. ಅವ್ರಿಗೆ ನೀವೇನು ಪ್ರತಿದಿನದ ಕೂಲಿಗೆ 200ರಿಂದ 300 ರೂಪಾಯಿ ಕೊಡ್ತೀರ, ಅದನ್ನು ಜಾಸ್ತಿ ಮಾಡ್ಬೋದಾಗಿತ್ತು. ಕಡ್ಡಾಯವಾಗಿ 100 ದಿನ ಇರೋದನ್ನು 200 ದಿನ ಮಾಡ್ಬೋದಾಗಿತ್ತು. ಅದೇ ರೀತಿ ನಗರದಲ್ಲಿ ಒಂದು ನರೇಗಾ ಶುರು ಮಾಡ್ಬೋದಾಗಿತ್ತು ನಗರದ ಬಡವರಿಗಾಗಿ. ಆ 2.15 ಲಕ್ಷ ಕೋಟಿ RBI ಕೊಟ್ಟಿದ್ರಲ್ಲಿ. ಆದರೆ ಆ ಹಣವನ್ನು ನೀವು ಸಾಲ ತೀರಿಸಿ ನಾವು ಫಿಸಿಕಲ್ ಅಂದರೆ ನೀವು ತೋರಿಸ್ಬೇಕಾಗಿತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ, ನೋಡಿ ನಾವು ನಮ್ಮ ಸರ್ಕಾರದ ಹಣವನ್ನು ಜನರ ಮೇಲೆ ವೆಚ್ಚ ಮಾಡಲ್ಲ, ನಮ್ಮ ಎಲ್ಲ ಹಣವನ್ನು ನಮ್ಮ ನಿತ್ಯ ವೆಚ್ಚಗೆ ಹೇಳ್ಕೊಂಡು ಮಿಕ್ಕಿದಂತೆ ಸಾಲ ಮಾಡೋದು ನಿಮಗೆ ಬಿಟ್ಕೊಟ್ಬಿಡ್ತೀವಿ, ನೀವು ಈ ದೇಶದ ಮಾರುಕಟ್ಟೆಯನ್ನು ಸುಲಿಬೋದು ಅಂತ ಮಾಡಿದ್ರು. ಇದು ಮೊದಲನೇ. ಅಂದರೆ ಒಟ್ಟಾರೆ ನಮ್ಮ ಆದಾಯದ ಮೂಲದಲ್ಲೇ ಈ ಸರ್ಕಾರ ಪದೇ ಪದೇ ಕಾರ್ಪೊರೇಟ್ ಶಕ್ತಿಗಳು ಈ ದೇಶವನ್ನು ಜನರನ್ನು ಉಳಿಸುವುದಕ್ಕೆ ಏನೆಲ್ಲ ಅನುಕೂಲ ಅವ್ರಿಗೆ ಮಾಡಿಕೊಟ್ರು ಕೂಡ, ಏನೆಲ್ಲ ಸಂಪನ್ಮೂಲವನ್ನು ಕೊಟ್ಟರು ಕೂಡ ಅವ್ರ ಸಹಾಯಕ್ಕೆ ಬರ್ತಿಲ್ಲ. ಅವರು ಈ ದೇಶವನ್ನು ಸುಲಿಗೆಯನ್ನು ಮಾಡ್ಕೊಂಡು ತಮ್ಮ ವೈಯಕ್ತಿಕ ಸಂಪತ್ತು ಮಾಡ್ಕೋತಿದ್ದಾರೆ. ಆದರೂ ಕೂಡ ಅವ್ರಿಗೇನೆ ನೀವು ಟ್ಯಾಕ್ಸ್ ರಿಬೇಟ್ಗಳನ್ನ ಇತ್ಯಾದಿಗಳನ್ನೆಲ್ಲ ಕೊಡ್ತೀರಿ, ಮಧ್ಯಮ ವರ್ಗವನ್ನು ಬಡ ಜನರನ್ನು ಸುಲಿದು ನಿಮ್ಮ ಆದಾಯವನ್ನು ಮಾಡ್ಕೋತಾ ಇದ್ದೀರಿ. ಇದು ಮೊದಲನೇದು. ವೆಚ್ಚ ಯಾವುದ್ರ ಮೇಲೆ ಮಾಡ್ತೀರಿ? ಆದಾಯ ಅದಾಯಿತು. ಇವತ್ತಿನ ಸಂದರ್ಭದಲ್ಲಿ ವೆಚ್ಚ ಯಾವುದ್ರ ಮೇಲೆ ಮಾಡಬೇಕಾಗಿತ್ತು? ಉದಾಹರಣೆಗೆ ಖಾಸಗಿ ಬಂಡವಾಳ ಹೂಡಿಕೆ ಆಗ್ತಿಲ್ಲ ಅಂತಂದರೆ ಸರ್ಕಾರ ಆದರೂ ಹೂಡಿಕೆ ಮಾಡಬೇಕು. ಆಗಲೇ ತಾನೇ ವಹಿವಾಟು ನಡೆಯೋದು, ಅದರಿಂದ ತಾನೇ ಉದ್ಯೋಗ ಸೃಷ್ಟಿಯಾಗೋದು. ಆದರೆ ನೀವು ಆ ಫಿಸ್ಕಲ್ ಕನ್ಸರ್ವೇಟಿಸಮ್ ಅಂದರೆ ಹಣಕಾಸು ವಿಷಯದಲ್ಲಿ ನಾವು ಯಾವ ಕಾರಣಕ್ಕೂ ಸಾಲ ಜಾಸ್ತಿ ಮಾಡ್ಕೋಬಾರ್ದು, ಸರ್ಕಾರ ವೆಚ್ಚ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲಿ ಸಾರ್ವಜನಿಕ ವೆಚ್ಚ ಮಾಡಿ ಸಾರ್ವಜನಿಕ ಹೂಡಿಕೆಯ ಮೂಲಕ ಒಟ್ಟಾರೆ ಜನರ ಆದಾಯವನ್ನು ಜಾಸ್ತಿ ಮಾಡುವುದನ್ನು ಮಾಡಬೇಕಾಗೂ ಅದನ್ನು ಕೂಡ ಕೈಬಿಟ್ರಿ. ಅದಕ್ಕೆ ಇದನ್ನು ಕಾಂಟ್ರಾಕ್ಷನರಿ ಬಜೆಟ್ ಅಂತಾರೆ. ಯಾವುದ್ರ ಮೇಲೆ ವೆಚ್ಚ ಮಾಡ್ತಿದ್ದೀರಾ ಅಂತ ಬಂದರೆ ದೊಡ್ಡ ದೊಡ್ಡ ಭಾಷಣಗಳೇನು ಮಾಡಿದ್ರಿ, ಬಡವರ ಮೇಲೆ, ಯುವ ಜನರ ನಿರುದ್ಯೋಗ ಅತಿ ದೊಡ್ಡ ಸಮಸ್ಯೆ ಅಂತ ಅಂದ್ಬಿಟ್ಟು ಗುರುತಿಸಲಾಗಿದೆ. ಈಗ ವಿಷಯ ವೈರುಧ್ಯ ಏನಪ್ಪ ಅಂತಂದರೆ ಕೇವಲ 10 ದಿನಗಳ ಕೆಳಗಡೆ ಇದೇ ಸರ್ಕಾರದ RBI ಮತ್ತು SBI ಕೊಟ್ಟಂಥ ಹೇಳಿಕೆ ಏನಪ್ಪ ಅಂತಂದರೆ ಕಳೆದ 10 ವರ್ಷದಲ್ಲಿ 12 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ, ಕಳೆದ 4 ವರ್ಷದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ 5.5 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ ಅಂತಂದ್ಬಿಟ್ಟು ಬಾಯಿಗೆ ಬಂದಾಗ ಅವರು RBI ಹೇಳಿಕೆ ಕೊಡ್ತು. ಆದರೆ ಎಕನಾಮಿಕ್ ಸರ್ವೆ, ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರೇ ಕೊಟ್ಟಿರುವಂತಹ ಎಕನಾಮಿಕ್ ಸರ್ವೆನಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ 2013 ಮತ್ತು 2014ರಿಂದ ಆವಾಗ ಇದ್ದದ್ದು 1,03,00,000 ಉದ್ಯೋಗಗಳು ಮಾತ್ರ ಖಾಸಗಿ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿತ್ತು ಅಥವಾ ಸಂಘಟಿತ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿತ್ತು. 2023-24ರಲ್ಲಿ 1,02,00,000 ಇದ್ದದ್ದು 1,36,00,000 ಆಗಿದೆ.
10 ವರ್ಷದಲ್ಲಿ ಸಂಘಟಿತ ಕ್ಷೇತ್ರದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಇದು ನಾನು ಹೇಳ್ತಿರೋದಲ್ಲ, ಇದು ಭಾರತ ಸರ್ಕಾರದ ಅಧಿಕೃತವಾದಂಥ ಅವರ ಸಲಹೆಗಾರ, ಕೇಂದ್ರ ಆರ್ಥಿಕ ಸಲಹೆಗಾರ, ಅದು ಎಕನಾಮಿಕ್ ಸರ್ವೆ ಸರ್ಕಾರದ ಅಧಿಕೃತ ಡಾಕ್ಯುಮೆಂಟ್ ಅದು ಹೇಳುತ್ತೆ. ಕಳೆದ 10 ವರ್ಷದಲ್ಲಿ ಸಂಘಟಿತ ಕ್ಷೇತ್ರದಲ್ಲಿ ಸೃಷ್ಟಿಯಾದಂಥ ಉದ್ಯೋಗದ ಸಂಖ್ಯೆ 36 ಲಕ್ಷ ಮಾತ್ರ, 34 ಲಕ್ಷ ಮಾತ್ರ. 10 ವರ್ಷದಲ್ಲಿ 34 ಲಕ್ಷ ಅಂದರೆ ವರ್ಷಕ್ಕೆ ಬರೀ 3,40,000. ಇವ್ರು ಹೇಳ್ತಿರೋದೇನು, ಇದೇ SBI RBI ಹೇಳಿದ್ದೇನು, ವರ್ಷಕ್ಕೆ 1 ಕೋಟಿ 1.5 ಕೋಟಿ ಸೃಷ್ಟಿ ಮಾಡಿದ್ವಿ ಅಂತ. ಅಸಲು ಸೃಷ್ಟಿಯಾಗಿರೋದು ಅಷ್ಟಲ್ವೇ ಅಲ್ಲ, ಅಸಲು ಸೃಷ್ಟಿಯಾಗಿರೋದು 3,40,000ಕ್ಕಿಂತ ಕಡಿಮೆ ಸಂಘಟಿತ ಕ್ಷೇತ್ರದಲ್ಲಿ. ಇನ್ನು ಅಸಂಘಟಿತ ಕ್ಷೇತ್ರ ಅಂದರೆ ಸಣ್ಣ ಪುಟ್ಟ ಉದ್ಯಮಗಳು, 3 ಜನ 4 ಜನ 20 ಜನ 40 ಜನ ಇಟ್ಕೊಂಡು ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡುವಂಥ MSMEಗಳು, ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಿಗಳು ಅಂತ ಏನು ಕರೀತಾರೆ, MSME ಮಿಡಲ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನು ಕರೀತಾರೆ, ಇಲ್ಲೇ ಅತಿ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗೋದು. ನಮ್ಮ ದೇಶದ ಉದ್ಯೋಗ ಸಂಪತ್ತಿನ 45% ಉದ್ಯೋಗ ಸೃಷ್ಟಿಯಾಗೋದು MSMEನಲ್ಲಿ. ಇವತ್ತು MSME ಅತ್ಯಂತ ದೊಡ್ಡ ಬಿಕ್ಕಟ್ಟಿನಲ್ಲಿದೆ. ಯಾವ ಥರ ಬಿಕ್ಕಟ್ಟಿನಲ್ಲಿದೆ? ಈ ಹಿಂದಿನ ವಿಡಿಯೋದಲ್ಲಿ ನಾವು ಮಾತಾಡ್ದಂಗೆ 2016 ಡಿಮಾನಿಟೈಸೇಷನ್ ಹೊಡೆತ, 2017 GST ಹೊಡೆತ, 2020 ಬಂದಂಥ ಕೋವಿಡ್ ಹೊಡೆತ, ಈ ಎಲ್ಲ ಹೊಡೆತಗಳಿಂದಾಗಿ 65 ಲಕ್ಷ MSMEಗಳು ಕಣ್ಮುಚ್ಕೊಂಡಿದ್ದಾವೆ. ಉದ್ಯೋಗಗಳು MSMEನಲ್ಲಿ ಸೃಷ್ಟಿಯಾಗೋದಿರಲಿ, ಇದು ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಕೂಡ ಹೇಳೋದೇನಪ್ಪ ಅಂದರೆ, ಅಸಂಘಟಿತ ಕ್ಷೇತ್ರದಲ್ಲಿ ಮೊದಲು 11 ಕೋಟಿ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗ್ತಿತ್ತು, ಇವತ್ತು ಬರೀ 10 ಕೋಟಿ 9 ಲಕ್ಷ ಅಂದರೆ ಸುಮಾರು 16 ಲಕ್ಷ ಉದ್ಯೋಗಗಳು ಅಸಂಘಟಿತ ಕ್ಷೇತ್ರದಲ್ಲಿ ಹೋಗಿದೆ, ಕಳೆದೋಗಿದೆ. ಸೃಷ್ಟಿಯಾಗೋದಲ್ಲ, ನಷ್ಟವಾಗಿದೆ. ಸಂಘಟಿತ ಕ್ಷೇತ್ರದಲ್ಲಿ ಹಬ್ಬಬ್ಬ ಅಂದರೆ 32 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ 10 ವರ್ಷದಲ್ಲಿ. ಆದರೆ ಇದೇ ಬಜೆಟ್ ಹೇಳೋದೇನು, ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಹೊಸದಾಗಿ 78 ಲಕ್ಷ ಯುವಕರು ನಿರುದ್ಯೋಗಿಗಳಾಗಿ ಉದ್ಯೋಗವನ್ನು ಆರಿಸಿಕೊಂಡು ಉದ್ಯೋಗ ಮಾರ್ಕೆಟ್ಗೆ ಬರ್ತಾರೆ. ಪ್ರತಿ ವರ್ಷ 78 ಲಕ್ಷ ಯುವಕರು ಬರ್ತಾರೆ. ಸಂಘಟಿತ ಕ್ಷೇತ್ರದಲ್ಲಿ ವರ್ಷಕ್ಕೆ ಸೃಷ್ಟಿಯಾಗ್ತಿರೋದು 3,40,000, ಅಸಂಘಟಿತ ಕ್ಷೇತ್ರದಲ್ಲಿ ಇರೋ ಉದ್ಯೋಗಗಳು ನಷ್ಟ ಆಗ್ತಿದ್ದಾವೆ. ಹೀಗಾಗಿ ಪ್ರತಿ ವರ್ಷ ನಿರುದ್ಯೋಗಿ ಯುವಕರ ಸಾಲಿನ ಪಟ್ಟಿ ಬೆಳೀತಾ ಇದೆ, ಸಾಲು ಬೆಳೀತಾ ಇದೆ. ಇದು ಅತಿ ದೊಡ್ಡ ಒಂದು ಅಗ್ನಿ ಪರ್ವತದ ಮೇಲೆ ಕುಳಿತಿರುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿದೆ. ಆ ಕಾರಣಕ್ಕಾಗಿಯೇ ಅಗ್ನಿವೀರರಲ್ಲಿ ಸೈನ್ಯದಲ್ಲಿ ಸೇರ್ಕೊಳ್ಳೋದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಸೇರ್ಕೊಳ್ಳೋದು, ಇವೆಲ್ಲವೂ ಕೂಡ ಮೊನ್ನೆ ಯಾವುದೋ ಬ್ಯಾಂಕು ಇನ್ಶೂರೆನ್ಸ್ಗೂ ಅಪ್ಲಿಕೇಶನ್ ಹಾಕಿ ಕರೆದಾಗ ನೀವು ನೋಡಿರ್ಬೋದು ನೂಕುನುಗ್ಲು ಎಷ್ಟಿತ್ತು ಅಂತೇಳಿ. ಜನ ತಮ್ಮ ಭವಿಷ್ಯ ಮತ್ತು ಬದುಕಿನ ಬಗ್ಗೆ ಯುವಕರು ಅಪಾರವಾದಂಥ ಆತಂಕಕ್ಕೆ ಒಳಗಾಗಿದ್ದಾರೆ. ಆ ಕಾರಣಕ್ಕೇ ಇಸ್ರೇಲ್ನಲ್ಲಿ ಸಾಯ್ತೀನಿ ಅಂತ ಗೊತ್ತಿದ್ರು ಹೋಗ್ತೀವಿ ಅಂತಾರೆ, ಉಕ್ರೈನಲ್ಲಿ ಸಾಯ್ತೀವಿ, ಯುದ್ಧ ಸಂತ್ರಸ್ತ ಪ್ರದೇಶಗಳು, ಜಗತ್ತಿನ ಯಾವ ದೇಶಗಳು ತಮ್ಮ ಪ್ರಜೆಗಳನ್ನು ಅಲ್ಲಿಗೆ ಕಳಿಸಲ್ಲ. ಆದರೆ ನಮ್ಮ ಯುವಕರು ಬದುಕಬೇಕು ಅಂದರೆ ಸತ್ರು ಪರವಾಗಿಲ್ಲ, ನಮ್ಮ ಕುಟುಂಬ ಬದುಕಲಿ ಅಂತ ಹೋಗೋ ಪರಿಸ್ಥಿತಿಲಿ ಇದ್ದಾರೆ. ಇದು ನಾವು ಎದುರಿಸ್ತಿರುವಂಥ ನಿರುದ್ಯೋಗದ ಬಿಕ್ಕಟ್ಟು. ಈಗ ಉದ್ಯೋಗ ಸೃಷ್ಟಿ ಎಲ್ಲಾಗಬೇಕು? ಉದ್ಯೋಗ ಸೃಷ್ಟಿ ಪ್ರಧಾನವಾಗಿ ಆಗಬೇಕಾಗಿರೋದು ಈಗಾಗಲೇ ನಾವು ಮಾತಾಡ್ಕೊಂಡಂಗೆ ಕಾರ್ಪೊರೇಟ್ ಕ್ಷೇತ್ರದಲ್ಲ, ಅಲ್ಲಿ ಸೃಷ್ಟಿ ಆಗೋದಿಲ್ಲ. ಎಕನಾಮಿಕ್ ಸರ್ವೆ ತುಂಬ ಸ್ಪಷ್ಟವಾಗಿ ಹೇಳಿರೋದೇನಪ್ಪ ಅಂತಂದರೆ, ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕೃತಕ ಬುದ್ಧಿಮತ್ತೆ ಅಂತ ಏನು ಕರೀತಾರೆ, ಅದು ಮತ್ತು ಯಾಂತ್ರೀಕರಣ ಅತಿ ವೇಗವಾಗಿ ಜಾಸ್ತಿ ಆಗ್ತಿರೋದ್ರಿಂದ ಅದು ಹೆಚ್ಚು ಹೆಚ್ಚು ಬಂಡವಾಳ ಸಾಂದ್ರಿತ ಮತ್ತು ತಂತ್ರಜ್ಞಾನ ಸಾಂದ್ರಿತ ಮತ್ತು ಅತಿ ಹೆಚ್ಚು ಕೌಶಲ್ಯಗಳನ್ನು ಬೇಡುವಂತಹ ಕ್ಷೇತ್ರ ಆಗಿಬಿಟ್ಟಿದೆ. ಉತ್ಪಾದಕತೆ ಜಾಸ್ತಿ ಆಗ್ಬೋದು, ಆದರೆ ಉದ್ಯೋಗ ಸೃಷ್ಟಿ ಮಾಡಲ್ಲ. ಹೀಗಾಗಿ ಉದ್ಯೋಗ ಸೃಷ್ಟಿಯಾಗಬೇಕು ಅಂತಂದರೆ ಅದು ಪ್ರಧಾನವಾಗಿ MSME ಕ್ಷೇತ್ರದಲ್ಲಿ ಸೃಷ್ಟಿಯಾಗಬೇಕು. ಅಂದರೆ ಪ್ರಧಾನವಾಗಿ ಅಸಂಘಟಿತ ಕ್ಷೇತ್ರದಲ್ಲಿ ಸೃಷ್ಟಿಯಾಗಬೇಕು. ಸೊ ಹೀಗಾಗಿ ಈ ಬಜೆಟ್ಟು ನಿಜಕ್ಕೂ ಕೂಡ ಅಸಂಘಟಿತ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವುದಕ್ಕೆ ಒತ್ತು ಕೊಡುತ್ತಾ? ನಿರುದ್ಯೋಗವನ್ನು ನಿವಾರಣೆ ಮಾಡುವುದಕ್ಕೆ ಅದ್ಭುತವಾದ ಕಾರ್ಯಕ್ರಮಗಳು ಅಂತ ಹೇಳಿರುವಂಥ ಬಜೆಟ್ ಅಸಲು ಏನು ಮಾಡಿದೆ? ಪ್ರಧಾನವಾಗಿ 3 ರೀತಿಯಾದಂಥ ಒಂದು ಪ್ರಸ್ತಾಪಗಳನ್ನು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಹೇಳಿದ್ದಾರೆ. ಬಜೆಟ್ ಕೂಡ ಹೇಳುತ್ತೆ ನಮಗೆ ವರ್ಷಕ್ಕೆ 75 ಲಕ್ಷ ಉದ್ಯೋಗಗಳು ಬೇಕು, ಸೃಷ್ಟಿಯಾಗಬೇಕು. ಯಾಕಂದರೆ 78 ಲಕ್ಷ ಜನ ಬರ್ತಾರೆ ಹೊಸದಾಗಿ ಉದ್ಯೋಗ ಮಾರುಕಟ್ಟೆಗೆ ಅಂತ. ಅದಕ್ಕೆ ಅವ್ರು ಹೇಳಿರೋದೇನು? ಮೊದಲನೇದು, ಒಟ್ಟಾರೆ ಅವರು ಡಿಪೆಂಡ್ ಆಗಿರೋದೇ ಸಂಘಟಿತ ಕ್ಷೇತ್ರದಲ್ಲಿ 3 ರೀತಿಯಾದಂಥ ಇನ್ಸೆಂಟಿವ್ಸ್ ಕೊಟ್ಟಿದ್ದಾರೆ.
ಮೊದಲು ಪ್ರೊಡಕ್ಟಿವಿಟಿ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಕೊಟ್ಟಿದ್ರು. ಯಾವುದಾದ್ರೂ ಒಂದು ಖಾಸಗಿ ಉದ್ಯಮೆ ತಾನು ಎಷ್ಟು ಉತ್ಪಾದನೆ ಮಾಡ್ತೀನಿ ಅನ್ನೋದಕ್ಕಿಂತ ಜಾಸ್ತಿ ಉತ್ಪಾದನೆ ಮಾಡಿದ್ರೆ ಪ್ರತಿ ಘಟಕದಷ್ಟು ಉತ್ಪಾದನೆಗೆ ಇಷ್ಟು ಒಂದು ಉತ್ತೇಜನ ರೀತಿಯ ಹಣ ಅಂತ ಹೇಳ್ತಿದ್ರು. ಯಾಕಂದರೆ ಮೊಬೈಲ್ ಸೃಷ್ಟಿ ಮಾಡೋದು 1000 ಮಾಡ್ತೀವಿ, ಇನ್ನೂರು 1100 ಮಾಡಿದ್ರೆ ಎಕ್ಸ್ಟ್ರಾ 100 ಏನು ಮಾಡಿದ್ರು, ಪ್ರತಿ ಒಂದು ಸೆಟ್ ಮೊಬೈಲ್ಗೆ ನೀವು ಅಷ್ಟು ಉತ್ಪಾದನೆ ಮಾಡಿದ್ರೆ ನಿಮಗೆ ₹100 ನಾವು ಕೊಡ್ತೀವಿ ಅನ್ನೋ ಥರ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ. ಅದೇ ರೀತಿ ಇವಾಗ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಕೊಡ್ತಿದ್ದೀವಿ. ಅಂದರೆ ಪ್ರತಿ ಉದ್ಯಮಗಳು ಒಂದು ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ ನಿಮಗೆ ಹಲವಾರು ರೀತಿಯ ಉತ್ತೇಜನಗಳನ್ನು ಕೊಡ್ತೀವಿ. ಯಾವ ಥರದ ಉತ್ತೇಜನಗಳನ್ನ ಕೊಡ್ತೀವಿ? ಉದಾಹರಣೆಗೆ, ಹೊಸದಾಗಿ ನೀವು ಸಂಘಟಿತ ಕ್ಷೇತ್ರ ಅರ್ಥ ಮಾಡ್ಕೊಳ್ಳಿ. ಅಸಂಘಟಿತ ಕ್ಷೇತ್ರದ ಬಗ್ಗೆ ಮಾತೇ ಇಲ್ಲ. ಸಂಘಟಿತ ಕ್ಷೇತ್ರದಲ್ಲಿ ಹೊಸದಾಗಿ ಬರುವಂತಹ ಪ್ರತಿ ಉದ್ಯೋಗಿಗೆ 3 ತಿಂಗಳ ಕಾಲ ಸಂಬಳ, ಅಂದರೆ ₹15,000 ಪ್ರತಿ ತಿಂಗಳು ₹5,000 ದುಡ್ಡು ನಾವು ಹೊಸ ಉದ್ಯೋಗಿಯ ಸಂಬಳ ಕೊಡ್ತೀವಿ, ಸರ್ಕಾರ ಕೊಡುತ್ತೆ. ಅದೇ ರೀತಿ ಸಂಘಟಿತ ಕ್ಷೇತ್ರದಲ್ಲಿ ಒಬ್ಬ ಹೊಸ ಉದ್ಯೋಗಿಗೆ ನೀವು ಉದ್ಯೋಗ ಕೊಡೋದಾದರೆ ಅವರ ಪ್ರಾವಿಡೆಂಟ್ ಫಂಡ್ ಏನಿದೆ, ಆ ಪ್ರಾವಿಡೆಂಟ್ ಫಂಡಲ್ಲಿ ಅರ್ಧ ಕಾರ್ಮಿಕರ ಪಾಲನ್ನು ಒಂದಷ್ಟು ವರ್ಷ ನಾವು ಕೊಡ್ತೀವಿ, 1 ವರ್ಷಗಳ ಕಾಲ ಕೊಡ್ತೀವಿ, ಎಂಪ್ಲಾಯೀಸ್ದು ಕೊಡ್ತೀವಿ. ಮೂರನೇ ಉತ್ತೇಜನ ಏನಪ್ಪ ಅಂದರೆ, ಇವೆಲ್ಲ ಒಂದಕ್ಕೊಂದು ಹೊಂದ್ಕೊಂಡಿರೋದೆ, ಆದರೆ 3 ಬೇರೆ ಬೇರೆ ಅನ್ನೋ ರೀತಿ ಹೇಳ್ತಾರೆ. ಮೂರನೇ ಉತ್ತೇಜನ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಏನಿದೆ, ಪ್ರಾವಿಡೆಂಟ್ ಫಂಡ್ಗೆ ಯಾರು ಉದ್ಯೋಗದಾತ ಇದ್ದಾನೆ ಅವನದು ಕಾಂಟ್ರಿಬ್ಯೂಷನ್ ಇದೆ. 2 ವರ್ಷಗಳ ಕಾಲ ₹3,000, ತಿಂಗಳಿಗೆ ₹3,000 ಲೆಕ್ಕದಲ್ಲಿ ನಾವು ಉದ್ಯೋಗದಾತರು ಏನು ಕೊಡಬೇಕು ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ನಾವು ಕೊಡ್ತೀವಿ. ಅಂದರೆ ಹೆಚ್ಚು ಕಡಿಮೆ 2 ವರ್ಷಕ್ಕೆ ₹72,000 ಪ್ರತಿ ಉದ್ಯೋಗಿಗೆ ನಾವು ಕಾಸು ಕೊಡ್ತೀವಿ ಅಂತ. ಖಾಸಗಿನವ್ರಿಗೆ ಅಂದರೆ ಸರ್ಕಾರಿ ದುಡ್ಡು ವರ್ಷಕ್ಕೆ ₹36,000 ನಾವು ನಿಮಗೆ ಕೊಡ್ತೀವಿ ಅಂತ. ಇದಲ್ಲದೀರ ಅವ್ರಿಗೆ ಹೇಳಿರುವಂಥ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, 500 ಅತಿ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಮುಂದಿನ 5 ವರ್ಷಗಳಲ್ಲಿ ಒಟ್ಟಾರೆ ಈ ಥರ ಸುಮಾರು 1 ಕೋಟಿ ಜನರಿಗೆ ಅಪ್ರೆಂಟಿಸ್ ತರಬೇತಿಯನ್ನು ಕೊಡುವುದಕ್ಕೆ ಅವರಿಗೆ ಒಂದು ಟೈಮ್ ₹6,000 ದುಡ್ಡು, ಇದಲ್ದಿರ ₹5,000 ತಿಂಗಳ ಅಪ್ರೆಂಟಿಸ್ ನಾವು ಕೊಡ್ತೀವಿ. ಆ 12 ತಿಂಗಳ ಕಾಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವುದಕ್ಕೆ. ಎಷ್ಟು 5 ವರ್ಷದಲ್ಲಿ 1 ಕೋಟಿ ಜನ ಅಂತಂದರೆ ಇವ್ರು ಹೇಳ್ತಿರೋದು, ಅಂದರೆ 500 ಸಂಸ್ಥೆಗಳಲ್ಲಿ ತಲಾ 4,000 ಜನ ಪ್ರತಿ ವರ್ಷ ಅವರು ಸೇರಿಸ್ಕೋಬೇಕು ಅಂತ ಆಗುತ್ತೆ. ವಿಷಯ ಏನಪ್ಪ ಅಂತಂದರೆ, ಇವರೇನು 500 ದೊಡ್ಡ ಸಂಸ್ಥೆಗಳು ಅಂತ ಹೇಳ್ತಿದ್ದಾರೆ, ಆ ಹಲವಾರು ಸಂಸ್ಥೆಗಳಲ್ಲಿ ಪರ್ಮನೆಂಟ್ ಉದ್ಯೋಗಿಗಳೇ 4,000 ಇಲ್ಲ. ಹೀಗೆ ಪ್ರತಿ ವರ್ಷ 4,000 ಜನನ ಸೇರಿಸ್ಕೊಳ್ಳೋದಕ್ಕಲ್ಲಿ ಜಾಗವೂ ಇಲ್ಲ, ಅವಕಾಶವೂ ಇಲ್ಲ, ಹುಚ್ಚಾಪಟ್ಟೆ ಒಂದು ಘೋಷಣೆ. ಇವೆಲ್ಲ ಕಾರಣದಿಂದಾಗಿ ಒಂದು ಉತ್ತೇಜನ ಸಿಗುತ್ತೆ, ಇವರೆಲ್ಲರೂ ಕೂಡ ಅಲ್ಲಿ ನೋಂದಾಯಿಸ್ಕೋತಾರೆ. 4ನೇದೇನಪ್ಪ ಅಂತಂದರೆ, ಸುಮಾರು 1,000 ITIಗಳನ್ನು ನಾವು ಕೌಶಲ್ಯಾಭಿವೃದ್ಧಿ ಮಾಡುವುದಕ್ಕೆ ಅವ್ರನ್ನ ನಾವು ಅಪ್ಗ್ರೇಡ್ ಮಾಡ್ತೀವಿ ಆ ITIಗಳನ್ನ ಅಂತ ಹೇಳಿದ್ದಾರೆ. ವಿಷಯ ಈ ಎಲ್ಲದರ ಹಿಂದ್ಗಡೆ ಇರುವಂತಹ ಒಂದು ತಿಳುವಳಿಕೆ ಏನಪ್ಪ ಅಂತಂದರೆ, ಯಾತಕ್ಕೆ ಸಂಘಟಿತ ಕ್ಷೇತ್ರ ಉದ್ಯೋಗವನ್ನು ಸೃಷ್ಟಿ ಮಾಡ್ತಿಲ್ಲ ಅಂತಂದರೆ, ಯಾರನ್ನು ಅವ್ರು ನೋಂದಾಯಿಸ್ಕೋಬೇಕು ಅಂತಾರೆ ಅವ್ರಿಗೆ ಬೇಕಾದಂಥ ಕೌಶಲ್ಯ ಇಲ್ಲ. ಕೌಶಲ್ಯ ಇಲ್ಲದ ಕಾರಣಕ್ಕಾಗಿ ಕೆಲಸ ಕೊಡ್ತಿಲ್ಲ. ವಿಷಯ ಕೌಶಲ್ಯ ಇಲ್ಲ ಅಂತ ಕೆಲಸ ಕೊಡ್ತಿಲ್ವಾ, ಅಥವಾ ಸಂಘಟಿತ ಕ್ಷೇತ್ರ ಉದ್ಯೋಗವನ್ನು ಹೆಚ್ಚಿಗೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಈ ಥರ ಉತ್ತೇಜನ ಕೊಟ್ಟರೆ, ನೀವು 12 ತಿಂಗಳು ಸಬ್ಸಿಡಿ ಕೊಟ್ಟರೆ 12 ತಿಂಗಳ ಕಾಲ ಉದ್ಯೋಗ ಕೊಡ್ಬೋದು. ಅದಾದಮೇಲೆ ಸಂಬಳ ಅವರೇ ಕೊಡಬೇಕಲ್ಲ. ಸಂಬಳ ಅವ್ರು ಕೊಡಬೇಕು ಅಂತಂದರೆ ಇವರನ್ನು ಕೆಲಸಕ್ಕೆ ಸೇರಿಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋ ಅಷ್ಟು ಡಿಮ್ಯಾಂಡು ಮತ್ತು ಅವರ ಅಜೆಂಡಾದಲ್ಲಿ ಅದಿದೆಯಾ? ವಿಷಯ ಏನಪ್ಪ ಅಂದರೆ, ನಮ್ಮ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದ ಉದ್ಯಮಿಗಳು ಅವರ ಸಾಮರ್ಥ್ಯದ 75% ಮಾತ್ರ ಕೆಲಸ ಮಾಡ್ತಿದ್ದಾವೆ. ಅವ್ರಿಗೆ ನೀವೇನೇ ಇನ್ಸೆಂಟಿವ್ಸ್ ಕೊಟ್ಟರು, ಉತ್ತೇಜನಗಳನ್ನ ಕೊಟ್ಟರು ಕೂಡ ಅವರು ಯಂತ್ರಗಳನ್ನು ಖರೀದಿಸ್ತಿಲ್ಲ, 100% ಉತ್ಪಾದನೆಯೂ ಮಾಡ್ತಿಲ್ಲ. 100% ಉತ್ಪಾದನೆ ಮಾಡಿದ್ರೆ ಕಚ್ಚಾ ವಸ್ತು ಖರೀದಿ ಮಾಡಬೇಕು, ಅದಕ್ಕೆ ತಕ್ಕನಾಗೆ ನೀವು ಶ್ರಮಿಕರನ್ನು ಕೂಡ ನೀವು ಕೆಲಸಕ್ಕೆ ಸೇರಿಸ್ಕೋಬೇಕು. ಯಾತಕ್ಕೆ 75%ಗಿಂತ ಜಾಸ್ತಿ ಅವರು ಉತ್ಪಾದನೆ ಮಾಡ್ತಿಲ್ಲ? ಇದು ಮೂಲವಾದ ಪ್ರಶ್ನೆ ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ. ಏನು ಇದರ ಹಿಂದಿರುವ ಯಾವ ಕಾರಣಕ್ಕಾಗಿ ಖಾಸಗಿ ಕ್ಷೇತ್ರಗಳು ಹೆಚ್ಚಿಗೆ ಉತ್ಪಾದನೆ ಮಾಡ್ತಿಲ್ಲ? ಯಾಕೆ ಅಂದರೆ ಡಿಮ್ಯಾಂಡ್ ಇಲ್ಲ. ಈಗ ಒಂದು 7 ಲಕ್ಷ 75% ಕೆಪಾಸಿಟಿ ಅಂತಂದರೆ ಒಂದು 10 ಲಕ್ಷ ಟೂತ್ ಬ್ರಷ್ಗಳನ್ನ ಉತ್ಪಾದನೆ ಮಾಡುವಂತಹ ಒಂದು ಫ್ಯಾಕ್ಟ್ರಿ 10 ಲಕ್ಷ ಕೆಪಾಸಿಟಿ ಇದ್ರೂ ಕೂಡ 7.5 ಲಕ್ಷ ಟೂತ್ ಬ್ರಷ್ಗಳು ಮಾತ್ರ ಉತ್ಪಾದನೆ ಮಾಡ್ತಿದ್ದಾರೆ. ಯಾತಕ್ಕೆ 10 ಲಕ್ಷ ಉತ್ಪಾದನೆ 10 ಲಕ್ಷ ಉತ್ಪಾದನೆ ಮಾಡಬೇಕು ಅಂತಂದರೆ ಇನ್ನು 2.5 ಲಕ್ಷಕ್ಕೆ ಬೇಕಾಗಿರೋಷ್ಟು ಕಚ್ಚಾ ವಸ್ತು ಖರೀದಿ ಮಾಡಬೇಕು, ಇನ್ನೊಂದಷ್ಟು 25% ಹೆಚ್ಚಿಗೆ ಕಾರ್ಮಿಕರನ್ನು ಕೂಡ ಸೇರಿಸ್ಕೋಬೇಕು.
ಯಾಕೆ ಮಾಡ್ತಿಲ್ಲ ಅಂದರೆ ಇವರೇನು 7.5 ಲಕ್ಷ ಟೂತ್ಬ್ರಷ್, ಉದಾಹರಣೆಗೆ ಟೂತ್ಬ್ರಷ್ ಉತ್ಪಾದನೆ ಮಾಡ್ತಿದ್ದಾರೆ, ಅದಕ್ಕೇನೆ ಮಾರ್ಕೆಟ್ ಇಲ್ಲ. ಉದಾಹರಣೆಗೆ ನಾನು ಹೇಳ್ತಿದ್ದೀನಿ, ಮೊಬೈಲ್ ಆಗಿರ್ಬೋದು, ಬೇರೆ ಬೇರೆ ಖರೀದಿ ಮಾಡುವ ವಸ್ತುಗಳಾಗಿರ್ಬೋದು. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ FMCG ಅಂತಾರೆ, ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತೇಳಿ, ಸೋಪು, ಬ್ರಷು, ಟೂತ್ಪೇಸ್ಟು, ಇವುಗಳಿಗೆ ಯಾವ ಬಗೆಯ ವಿಶೇಷವಾದಂಥ ಬೇಡಿಕೆಗಳು ಕೂಡ ಸೃಷ್ಟಿಯಾಗ್ತಿಲ್ಲ. ಏನು ಇದರ ಅರ್ಥವೇನು? ಇದರ ಅರ್ಥ ಏನಪ್ಪ ಅಂದರೆ ಅದನ್ನು ಖರೀದಿ ಮಾಡೋರ ಹತ್ರ ಕಾಸಿಲ್ಲ, ಖರೀದಿ ಮಾಡೋರ ಹತ್ರ ಖರೀದಿ ಮಾಡೋಕ್ಕೆ ಆದಾಯ ಇಲ್ಲ ಅಂತ, ಇರದಿರುವ ಕಾರಣಕ್ಕೆ ಬೇಡಿಕೆ ಇಲ್ಲ, ಬೇಡಿಕೆ ಇಲ್ಲದಿರುವ ಕಾರಣಕ್ಕೆ ಅವರು ಹೂಡಿಕೆ ಮಾಡಲ್ಲ, ಹೂಡಿಕೆ ಮಾಡಲ್ಲ ಕಾರಣ ಕೆಲಸ ಸಿಗಲ್ಲ. ಆದ್ದರಿಂದ ನೀವು 12 ತಿಂಗಳು ಇನ್ಸೆಂಟಿವ್ ಕೊಟ್ಟರು ಕೂಡ ಎಲ್ಲಿಯ ತನಕ ಬೇಡಿಕೆ ಜಾಸ್ತಿ ಆಗೋದಿಲ್ವೋ ಆರ್ಥಿಕತೆಯಲ್ಲಿ, ಅಲ್ಲಿಯ ತನಕ ಹೊಸ ಉದ್ಯೋಗ ಸೃಷ್ಟಿ ಮಾಡಲ್ಲ. ಈಗ ಬೇಡಿಕೆನ ಹೆಂಗೆ ಸೃಷ್ಟಿ ಮಾಡ್ತೀರಿ? ಬೇಡಿಕೆಯನ್ನು ಸೃಷ್ಟಿ ಮಾಡಬೇಕು ಅಂದರೆ ಖಾಸಗಿ ಕ್ಷೇತ್ರ ತಾನು ನಷ್ಟ ಮಾಡಿಕೊಂಡಾದರೂ ಬೇಡಿಕೆ ಸೃಷ್ಟಿ ಮಾಡೋದಕ್ಕೆ ನಾನು ನೋಂದಾಯಿಸ್ಕೊಂಡು ಅವ್ರಿಗೆ ಆದಾಯ ಕೊಡ್ತೀನಿ, ಸಂಬಳ ಕೊಡ್ತೀನಿ ಅಂತ ಮಾಡಲ್ಲ. ಅವರೆಲ್ಲ ಲಾಭಕ್ಕೋಸ್ಕರನೇ ಇರೋದು. ಮತ್ತು ನಮ್ಮ ಸಂವಿಧಾನ ಖಾಸಗಿ ಕ್ಷೇತ್ರದಲ್ಲಿರೋ ಯಾರಿಗೂ ಕೂಡ ಯಾವುದೇ ಜವಾಬ್ದಾರಿ ಕೊಡಲ್ಲ. ಅದ್ರ ಬಗ್ಗೆ ನಂತರ ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣಂತೆ. ಸೊ ಹೀಗಾಗಿ ಅದರ ಪ್ರಮುಖವಾದಂಥ ಜವಾಬ್ದಾರಿ ಯಾರ್ದಾಗುತ್ತೆ? ಸರ್ಕಾರ ಹೂಡಿಕೆ ಮಾಡಬೇಕಾಗುತ್ತೆ, ಸರ್ಕಾರ ಜನರ ಆದಾಯವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ಏನಾಗುತ್ತೆ, ಉದಾಹರಣೆಗೆ ಗ್ರಾಮೀಣ ಪ್ರದೇಶದಲ್ಲಿ ನರೇಗಾ ಅಂತ ಏನು ಕರಿತೀವಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಖಾತರಿ ಯೋಜನೆ ಏನಿದೆ, ಇದು ಕನಿಷ್ಠ ಪಕ್ಷ ಅತ್ಯಂತ ನಮ್ಮ ಕೋವಿಡ್ನಲ್ಲಿ ಕಂಗೆಟ್ಟಂಥ ಸಂದರ್ಭದಲ್ಲಿ ನಮಗೆ ಈ ದೇಶವನ್ನು ಉಳಿಸಿದ್ದು ಅದೇನೆ, ನರೇಗಾನೇ. ಸಾಮಾನ್ಯ ಜನರನ್ನ, ವಲಸೆ ಕೆಲಸಗಾರರನ್ನ ಈ ನಗರಗಳು ನಿರ್ದಯವಾಗಿ ಹೊರಗಟ್ಟಿದ್ದಾಗ ಅವರು ವಾಪಸ್ ಹೋದರು ಹಳ್ಳಿಗಳಿಗೆ. ಹಳ್ಳಿನಲ್ಲಿ ನರೇಗಾ ಕೆಲಸದ ಮೂಲಕ ಅವ್ರಿಗೆ ಹೊಟ್ಟೆಪಾಡಿಗೆ ಏನೋ ಒಂದಷ್ಟು ಸಿಕ್ತು, ಅವ್ರಿಗೊಂದಷ್ಟು ದುಡ್ಡು ಸಿಕ್ಕಿದ್ದಕ್ಕೆ ಅವರು ಅದನ್ನು ಖರೀದಿ ಮಾಡಿದ್ರು. ಸಾಮಾನ್ಯ ಕಾರ್ಮಿಕರು, ಸಾಮಾನ್ಯ ಜನ ತಮಗೇನಾದರೂ ಆದಾಯ ಬಂದರೆ ಅಷ್ಟನ್ನು ಕೂಡ ವೆಚ್ಚ ಮಾಡ್ತಾರೆ, ಯಾಕಂದರೆ ಎಲ್ಲವನ್ನು ಕೊಂಡ್ಕೊಂಡೇ ಅವರು ಬಳಸಬೇಕು. ಹೀಗಾಗಿ ಆರ್ಥಿಕತೆಯಲ್ಲಿ ವಹಿವಾಟು ಜಾಸ್ತಿ ಆಗುತ್ತೆ. ಶ್ರೀಮಂತರಿಗೆ ನೀವು ಆದಾಯ ಉಳಿಸಿದ್ರೆ, ಅವ್ರ ಮೇಲೆ ತೆರಿಗೆ ಉಳಿತಾಯ ಮಾಡಿದ್ರೆ ಅವರು ಅದನ್ನು ಸೇವಿಂಗ್ ಮಾಡ್ತಾರೆ, ಬೇರೆ ದೇಶಕ್ಕೆ ತೊಗೊಂಡೋಗ್ಬಿಟ್ಟು ಐಷಾರಾಮಿ ಗಾಲ್ಫ್ ಪಾರ್ಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ನೀವೇನು ಮಾಡಬೇಕು? ಸರ್ಕಾರ ವೆಚ್ಚ ಜಾಸ್ತಿ ಮಾಡಬೇಕು, ಗ್ರಾಮೀಣ ನರೇಗಾದನ್ನು ಜಾಸ್ತಿ ಮಾಡಬೇಕು, ನಗರದ ನರೇಗಾ ಜಾಸ್ತಿ ಮಾಡಬೇಕು, MSMEಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಟ್ಟಬೇಕು, ಸರ್ಕಾರ ಖರೀದಿ ಮಾಡಬೇಕು. ಹೀಗಾಗಿ ಎಲ್ಲಿಯ ತನಕ ಸರ್ಕಾರ ಸಾಮಾನ್ಯ ಜನರ ಆದಾಯವನ್ನು ಹೆಚ್ಚಿಸುವಂತಹ ವೆಚ್ಚಗಳನ್ನು ಮಾಡುವುದಿಲ್ಲವೋ ಅಲ್ಲಿಯ ತನಕ ಬೇಡಿಕೆ ಹೆಚ್ಚಾಗಲ್ಲ. ಬೇಡಿಕೆ ಹೆಚ್ಚಾಗದೊರ್ತು ಖಾಸಗಿ ಕ್ಷೇತ್ರ ಹೂಡಿಕೆ ಮಾಡಲ್ಲ, ಅಲ್ಲಿ ಕೆಲಸ ಸೃಷ್ಟಿಯಾಗಲ್ಲ. ಇದು ನಮ್ಮ ಅಂಗೈ ಹುಣ್ಣಿನಷ್ಟೇ ಸ್ಪಷ್ಟವಾಗಿರುವಂಥ ನಮ್ಮ ದೇಶದ ಆರ್ಥಿಕತೆ ಎದುರಿಸ್ತಿರುವ ಹುಣ್ಣು. ಆದರೂ ಕೂಡ ಇವರೇನು ಮಾಡಿರೋದು, ಈಗ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಮೋದಿಯವರು ಕಾರ್ಪೊರೇಟ್ ಕ್ಷೇತ್ರಕ್ಕೆ ವರ್ಷಕ್ಕೆ 36,000 ರೂಪಾಯಿ ಕೊಡ್ತೀವಿ, ಇಸ್ಕೊತಾರೆ ನಿಮ್ಮ ಹತ್ರ 36,000. 2 ವರ್ಷ 72,000 ಅದಕ್ಕೇನಾದ್ರು ಬರೀ ಲೆಕ್ಕ ತೋರಿಸ್ತಾರೆ. ಇಂಥವ್ರು ಎಂಕ ಸೀನಾ ನೊಣ ಅಂತ ಅಂದ್ಬಿಟ್ಟು ಯಾರ್ಯಾರಿಗೂ ನಾವು ದುಡ್ಡು ಕೊಟ್ಟಿದ್ವಿ ಅಂತ ತೋರಿಸ್ತಾರೆ. ನಮ್ಮ ದುಡ್ಡು ಸೀದಾ ಹೋಗ್ಬಿಟ್ಟು ಕಾರ್ಪೊರೇಟ್ಗಳ ಕಿಸೆ ಸೇರ್ಕೊಳ್ಳೋದಕ್ಕೆ ಸಲೀಸಾದ ದಾರಿ ಮಾಡಿಕೊಟ್ರಿ. ಹೊಸ ಉದ್ಯೋಗ ಸೃಷ್ಟಿಯಾಗಲ್ಲ. ಉದ್ಯೋಗ ಸೃಷ್ಟಿಯಾಗುವಂಥ ಕಡೆ ನೀವೇನು ಮಾಡ್ತಿದ್ದೀರಿ? ನರೇಗಾ ಮೇಲೆ ವೆಚ್ಚ ಎಷ್ಟಿದೆಯೋ ಅಷ್ಟಕ್ಕೆ ಉಳಿದಿದೆ. ಹೋದ ಸತಿ 86,000 ಕೋಟಿ, ಈ ಸತಿನೂ 86,000 ಕೋಟಿ. ಆ 86,000 ಕೋಟಿನಲ್ಲಿ ಅರ್ಧ ಖರ್ಚಾಗೋಗಿದೆ. ಇನ್ನೂ ಬರೀ ನೀವು ಅಷ್ಟೇ ಹೇಳ್ತಿದ್ದೀರಿ. ಹೆಚ್ಚು ಹೆಚ್ಚು ಉದ್ಯೋಗ ಕೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ವೆಸ್ಟ್ ಬೆಂಗಾಲ್ಗೆ ನೀವು ನರೇಗಾದ ಕಾಸೇ ಕೊಟ್ಟಿಲ್ಲ, ಅದನ್ನು ಲೆಕ್ಕದಲ್ಲೂ ಹಿಡಿದಿಲ್ಲ ಈ ಸರಿ. ನಗರದ ನರೇಗಾ ಅದರ ಬಗ್ಗೆ ಪ್ರಸ್ತಾಪನೆ ಇಲ್ಲ. MSMEಗಳಿಗೆ ಸಾಲ ಕೊಡ್ತೀವಿ, ಮುದ್ರಾ ಯೋಜನೆ 10 ಲಕ್ಷ ರೂಪಾಯಿ ಟಾರ್ಗೆಟ್ ಇರೋದನ್ನು 20 ಲಕ್ಷಕ್ಕೆ ನಾವು ಏರಿಸ್ತೀವಿ, ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ದಿರ ಕೊಡ್ತೀವಿ ಅಂತೀರ. ಮುದ್ರಾ ಯೋಜನೆಯಲ್ಲಿ ಅಬ್ಬಬ್ಬ ಅಂತಂದರೆ 80% ಶಿಶು ಸಾಲಗಳು, ತರುಣ್ ಸಾಲಗಳಲ್ಲ. ಶಿಶು ಸಾಲ ಅಂದರೆ ಅಬ್ಬಬ್ಬ ಅಂದರೆ 50,000 ಸಾಲ ತಗೊಂಡವ್ರು ಎಷ್ಟು ಜನಕ್ಕೆ ಉದ್ಯೋಗ ಕೊಡೋಕ್ಕಾಗುತ್ತೆ ವಾರ್ಷಿಕ? ಸೊ ಇದು ಸಂಪೂರ್ಣವಾಗಿ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಯಾವ ಯೋಜನೆಯೂ ಇಲ್ಲ. ಕಾರ್ಪೊರೇಟ್ ಕುರುಡು ಮತ್ತು ಕಾರ್ಪೊರೇಟ್ ಪರವಾದಂಥ ಆಸಕ್ತಿ ಇಟ್ಕೊಂಡೆ ಇಡೀ ನಮ್ಮ ನಿರುದ್ಯೋಗ ಯಾವ ಪ್ರಮಾಣದಲ್ಲಿದೆ ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಆ ನಿರುದ್ಯೋಗಿಗಳನ್ನು ಮತ್ತೇನೋ ನಿಮಗೆ ಕೊಟ್ಬಿಟ್ವಿ ಅಂತ ನೋಡಿ ಬರೀ ಮಾತುಗಳನ್ನ, ಭರವಸೆಗಳನ್ನ ಕೊಟ್ಟು ಅವ್ರನ್ನ ನೇಣಕ್ಕೆ ಈಡು ಮಾಡಿ ಕಾರ್ಪೊರೇಟ್ಗಳ ಲಾಭ ಮಾಡುವಂತಹ ದಾರಿ ಇದರಲ್ಲಿ. ಎರಡನೇದು ಅವ್ರು ಹೇಳ್ತಿರೋ ಜಾತಿ ರೈತರಿಗೋಸ್ಕರ ನಾವೇನೋ ಮಾಡ್ತಿದ್ದೀವಿ. ಕೃಷಿ ಕ್ಷೇತ್ರದಲ್ಲಿರೋ ಬಿಕ್ಕಟ್ಟಿನ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸತಿ ಮಾತಾಡಿದ್ದೀವಿ. ಕೃಷಿ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಬೇಕಾಗಿದ್ದು ರೈತ ಬೆಳೆದಂಥ ಬೆಳೆಗೆ ಕಡ್ಡಾಯವಾಗಿ ನಾನು ಬೆಳಿತೀನಿ ಅಂತಂದರೆ ಇದೊಂದು 3 ತಿಂಗಳು 4 ತಿಂಗಳು ಬೆಳೆ ಬೆಳೆದಾದ್ಮೇಲೆ ನನಗಿಷ್ಟು ಬೆಲೆ ಸಿಗುತ್ತೆ ಅನ್ನೋ ಖಾತ್ರಿ ಇಲ್ಲದೆ ಇರೋದ್ರಿಂದ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಪ್ರತಿ ವರ್ಷ ಈ ದೇಶದಲ್ಲಿ 3-4 ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಅದು ಹೋಗಬೇಕು ಅಂತಂದರೆ ಬೆಲೆ ಖಾತರಿ ಮಾಡುವಂತಹ
ಒಂದು ಕಾನೂನುಬದ್ಧ MSP ಬೇಕು. ಇದನ್ನೇ 2020 ಜಗತ್ತಿನಲ್ಲಿ, ಇನ್ಫ್ಯಾಕ್ಟ್ ಈ ದೇಶದಲ್ಲಿ ಬಹಳ ವರ್ಷದಿಂದ ರೈತರು ಇದನ್ನು ಡಿಮ್ಯಾಂಡ್ ಮಾಡ್ತಿದ್ದಾರೆ. ವಿಶೇಷವಾಗಿ 2020ರಿಂದ ಅದರ ಬಗ್ಗೆ ದೊಡ್ಡ ಹೋರಾಟ ಆಯಿತು. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಒಂದು ಸಮಿತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಒಂದು ಸಮಿತಿ ಮಾಡಿದ್ರು. ಆ ಸಮಿತಿನಲ್ಲಿ ಬರೀ ಕಾರ್ಪೊರೇಟ್ ಪರವಾದಂಥ ಕೃಷಿ ತಜ್ಞರೇ ಇದ್ದರು. ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಅದು ಬೇರೆ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಆ ಥರ ಮತ್ತೆ ಏನೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದೆ. ಅದರ ಬದಲಿಗೆ ಅಂದರೆ ಬೆಲೆ ಖಾತರಿ ಮಾಡುವಂತಹ ಗೊಬ್ಬರ, ಬೀಜ ಇತ್ಯಾದಿಗಳ ಬೆಲೆಯನ್ನು ಕಡಿಮೆ ಮಾಡುವಂತಹ, ಅಂದರೆ ಇನ್ಪುಟ್ ಕಾಸ್ಟ್, ಉತ್ಪಾದನೆ ಮಾಡುವುದಕ್ಕೆ ಬೇಕಾಗಿರುವ ಬೆಲೆಗಳನ್ನು ಕಡಿಮೆ ಮಾಡುವುದು, ಬೆಳೆದ ಬೆಳೆಗೆ ಕನಿಷ್ಠ ಲಾಭದ ಅಥವಾ ಕನಿಷ್ಠ ವೈಜ್ಞಾನಿಕ ಬೆಲೆಯನ್ನು ಖಾತ್ರಿಗೊಳಿಸುವುದು, ಇದು ಮುಖ್ಯ ರೈತರ ಇವತ್ತಿನ ಕೃಷಿ ಬಿಕ್ಕಟ್ಟಿನ ಸಾರ. ಅವು ಯಾವುದೂ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದಿರ, MSPಯನ್ನು ಕಡ್ಡಾಯ ಮಾಡುವ ಯಾವ ವಿಷಯವನ್ನು ಕೈಗೆತ್ಕೊಳ್ದಿರ, ನಾವು ಇಂಥದ್ದು ನೈಸರ್ಗಿಕ ಕೃಷಿಗೆ 1 ಕೋಟಿ ಜನರನ್ನ ಕರ್ಕೊಂಡು ಬರ್ತೀವಿ ಇತ್ಯಾದಿಗಳು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಎಕನಾಮಿಕ್ ಸರ್ವೆ ಇನ್ನೊಂದು ಹೇಳಿರೋ ವಿಷಯ ಏನಪ್ಪ ಅಂದರೆ, ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ಎಕನಾಮಿಕ್ ಸರ್ವೆ ಒಂದು ಸಾಂಪ್ರದಾಯಿಕವಾದಂಥ ಅಭಿವೃದ್ಧಿ ತಿಳುವಳಿಕೆ ಏನಿದೆಯಪ್ಪ ಅಂತಂದರೆ, ಕೃಷಿನಲ್ಲಿ ಉದ್ಯೋಗಸ್ಥರು ಕಡಿಮೆ ಆಗಿ ಕೃಷಿಯೇತರ ಉದ್ಯೋಗಗಳು ಸೃಷ್ಟಿಯಾಗಬೇಕು, ಕೃಷಿನಲ್ಲಿ ಉತ್ಪಾದಕತೆ ಕಡಿಮೆ. ಇವತ್ತು ನಮ್ಮ ದೇಶದಲ್ಲಿ 48% ಜನ ಕೃಷಿ ಮೇಲೆ ಅವಲಂಬಿಸಿದ್ದಾರೆ. ಆದರೆ ಅದು ದೇಶದ ಒಟ್ಟಾರೆ GDPಗೆ ಕಾಂಟ್ರಿಬ್ಯೂಷನ್ ಮಾಡೋದು ಬರೀ 17%. ಹೀಗಾಗಿ ಉತ್ಪಾದಕತೆ ಕಡಿಮೆ ಆಗಿದೆ. ಆದ್ದರಿಂದ ಏನಾಗಬೇಕು, ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ನಿಧಾನಕ್ಕೆ ಜನ ಕೃಷಿಯನ್ನು ತೊರೆದು ಕೃಷಿಯೇತರ ಉದ್ಯೋಗಗಳಲ್ಲಿ ತೊಡಗಿಕೊಳ್ಳಬೇಕು. ಆಗ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ ಅಂತ ಬಂಡವಾಳಶಾಹಿ ತಿಳುವಳಿಕೆ ನಾವು ಇದನ್ನು ಮಾತಾಡಿದ್ವಿ. ಆದರೆ ಎಕನಾಮಿಕ್ ಸರ್ವೆ ಏನು ಹೇಳುತ್ತೆ, ಇನ್ನು ಮುಂದೆ ಆ ನಮ್ಮ ತಿಳುವಳಿಕೆಯನ್ನು ಬದಲಾಯಿಸ್ಕೊಳ್ಬೇಕು. ಯಾಕಂದರೆ ನಗರ ಪ್ರದೇಶದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾದಂಥ ಹಾಗೂ ಸಂಪೂರ್ಣವಾಗಿ ಯಾಂತ್ರೀಕರಣ ಆಧಾರಿತವಾದಂಥ ಉದ್ದಿಮೆಗಳೇ ಬರೋದರಿಂದ ಇನ್ನು ಮುಂದೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಾಗಲಿ ಸೇವಾ ಕ್ಷೇತ್ರದಲ್ಲಾಗಲಿ ಕೃಷಿಯನ್ನು ಬಿಟ್ಟು ಹೊರಬಂದಂಥ ಹೆಚ್ಚುವರಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸಿಕೊಡುವ ಸಾಮರ್ಥ್ಯ ಇರುವುದಿಲ್ಲ. ಆದ್ದರಿಂದ ವಾಪಸ್ ಅವರು ಕೃಷಿಗೆ ಮರಳಬೇಕಾಗತ್ತೆ. ಹೀಗಾಗಿ ಕೃಷಿಯಲ್ಲಿ ಅದು ಎಕ್ಸ್ಪೋರ್ಟ್, ರಫ್ತುಗೆ ಬೇಕಾಗುವಂತಹ ಮೌಲ್ಯವರ್ಧಿತವಾದಂತಹ ಉತ್ಪಾದನೆಯನ್ನು ಮಾಡುವ ರೀತಿ ಕೃಷಿಯನ್ನು ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡಬೇಕಾಗುತ್ತೆ ಅಂತ ಎಕನಾಮಿಕ್ ಸರ್ವೆ ಹೇಳುತ್ತೆ. ಅರ್ಥಾತ್ 2020ರಲ್ಲಿ ಅವರೇನು ಕೃಷಿಯ ಕಾರ್ಪೊರೇಟೀಕರಣ ಹೇಳಿದ್ರು ಅದನ್ನೇ ಇಲ್ಲೂ ಹೇಳ್ತಿದ್ದಾರೆ. ಅದರ ಭಾಗವಾಗಿಯೇ ಕೃಷಿ ಸಂಶೋಧನೆಗೆ ಈಗಾಗಲೇ ಬೇಯರ್ ಮತ್ತು ಅಮೆಜಾನ್ ಅನ್ನುವಂತಹ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ನು ನಮ್ಮ ದೇಶದ ಕೃಷಿಯ ಭವಿಷ್ಯವನ್ನೇ ತೀರ್ಮಾನ ಮಾಡುವ ದಿಕ್ಕಿನಲ್ಲಿ ಅವ್ರ ಜೊತೆ ಒಪ್ಪಂದಗಳನ್ನ ಮಾಡಿಕೊಳ್ಳಲಾಗಿದೆ. ಸರ್ಕಾರ ಕೃಷಿಯ ಮೇಲೆ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಮೇಲೆ ವೆಚ್ಚ ಮಾಡುವ ಒಟ್ಟಾರೆ GDPಗೆ ಹೋಲಿಸಿದರೆ ಅದರ ಪ್ರಮಾಣ 2019ರಲ್ಲಿ 5.4% ಇದ್ದರೆ ಅದು ಈ ಸತಿ ಬರೀ 3.5%, ಅಂದರೆ ಸುಮಾರು 2% ಅಷ್ಟು ಕಡಿಮೆನೇ ಆಗೋಗಿದೆ. ಇದು ರೈತರ ಬಗ್ಗೆ ಇವರು ಸುರಿಸುವ ಬೊಗಳೆ ಕಣ್ಣೀರು. ಮೂರನೇದು, ಇನ್ನು ಹಲವಾರು ಆ ಥರದ ವಿಷಯಗಳಿದೆ. ಈಗ ನೋಡಿದ್ರೆ ಅದೇ ರೀತಿ ರೈತರಲ್ಲಿ ಫರ್ಟಿಲೈಸರ್ ಸಬ್ಸಿಡಿ, ಗೊಬ್ಬರ ಸಬ್ಸಿಡಿನ 70,000 ಕೋಟಿ ರೂಪಾಯಿ ಕಡಿಮೆ ಮಾಡಿದ್ದಾರೆ. ಒಟ್ಟಾರೆ ಅಂದರೆ ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡುವುದರ ಭಾಗವಾಗಿ ಬಡವರಿಗೆ, ರೈತರಿಗೆ, ಈ ದೇಶದ ದುರ್ಬಲ ವರ್ಗಗಳಿಗೆ ಕೊಡುವ ಎಲ್ಲ ಸಬ್ಸಿಡಿಗಳನ್ನು ಕೂಡ ಹಂತ ಹಂತವಾಗಿ ಕಡಿಮೆ ಮಾಡ್ತೀವಿ ಅಂತಲೇ ತುಂಬ ಸ್ಪಷ್ಟವಾಗಿ ಇದರಲ್ಲಿ ಹೇಳಿದ್ದಾರೆ. ಆದರೆ ಶ್ರೀಮಂತರಿಗೆ ಸಬ್ಸಿಡಿ ಕೊಡ್ತೀವಿ, ಕಾರ್ಪೊರೇಟ್ಗಳಿಗೆ ಸಬ್ಸಿಡಿ ಕೊಡ್ತೀವಿ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶ ಒಂದು ಫೆಡರಲ್ ದೇಶ. ಫೆಡರಲ್ ದೇಶದಲ್ಲಿ ಈಗಾಗಲೇ ದಕ್ಷಿಣ ರಾಜ್ಯಗಳು ಚುನಾವಣೆಗೆ ಮುಂಚೆನೂ ಕೂಡ ಸುಮಾರಷ್ಟು ಹೋರಾಟ ಮಾಡೋದು, ನಮ್ಮ ಪಾಲು ನಮಗೆ ಸಲ್ಲಬೇಕು, ಸಂವಿಧಾನದಲ್ಲಿ ಪ್ರಧಾನವಾಗಿ ಜನಕಲ್ಯಾಣದ ಜವಾಬ್ದಾರಿಗಳದು ರಾಜ್ಯ ಸರ್ಕಾರಗಳಿಗೆ, ಆದರೆ ಆದಾಯವನ್ನು ತೆರಿಗೆಯನ್ನು ಹೆಚ್ಚಿಗೆ ವಸೂಲಿ ಮಾಡುವ ಶಕ್ತಿ ಇರುವಂಥದ್ದು ಕೇಂದ್ರಕ್ಕೆ. ಹೀಗಾಗಿ ಕೇಂದ್ರದ ಮುಂದೆ ರಾಜ್ಯಗಳು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಇದನ್ನು ಬದಲಾಗಬೇಕು. ಈ ರೀತಿ ಪರಿಸ್ಥಿತಿ ಬಂದಿರೋದಕ್ಕೆ ಕಾಂಗ್ರೆಸ್ಸು ಕಾರಣ, BJPಯು ಕಾರಣ. ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಇದಿನ್ನೂ ತೀವ್ರಗತಿಯಲ್ಲಿ ರಾಜ್ಯಗಳ ಶೋಷಣೆ ಮುಂದುವರೆದಿದೆ. ಉದಾಹರಣೆಗೆ 15ನೇ ಹಣಕಾಸು ಆಯೋಗ ಕೇಂದ್ರದ ಒಟ್ಟಾರೆ ತೆರಿಗೆಯಲ್ಲಿ ರಾಜ್ಯಗಳಿಗೆ 41% ಕೊಡಬೇಕು. ಅಂದರೆ ಕೇಂದ್ರದ ಒಟ್ಟಾರೆ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸು, GST ಮತ್ತು ತೆರಿಗೆಯೇತರ ಆದಾಯ ಏನಿದೆ, ಇವೆಲ್ಲದರಿಂದ 100 ರೂಪಾಯಿ ಕೇಂದ್ರಕ್ಕೆ ತೆರಿಗೆ ಬಂದರೆ ಅದರಲ್ಲಿ 59 ರೂಪಾಯಿ ಮಾತ್ರ ತಾನು ಉಳಿಸ್ಕೊಂಡು 41 ರಾಜ್ಯಗಳ ಜೊತೆ ಹಂಚ್ಕೋಬೇಕು ಅಂತ ಹೇಳುತ್ತೆ. ಆದರೆ ಕಳೆದ 10 ವರ್ಷದಲ್ಲಿ ಆ ರೀತಿ ಒಂದು ಆದೇಶವೇ ಇದ್ದರೂ ಕೂಡ ಬರೀ 31 ರೂಪಾಯಿ ಮಾತ್ರನೇ ಹಂಚ್ಕೊಂಡಿದ್ದಾರೆ.
ಈ ಸರ್ತಿ ನೀವು ನೋಡಿದ್ರೆ ಬೇರೆ ಬೇರೆ ವಿವಿಧ ಬಾಬತ್ತಿನಲ್ಲಿ 2023-24ರಲ್ಲಿ 3.24 ಲಕ್ಷ ಕೋಟಿ ರೂಪಾಯಿಯಷ್ಟು ರಾಜ್ಯಗಳ ಜೊತೆ ಹಂಚ್ಕೋತೀವಿ ಅಂದ್ರೆ ಬೇರೆ ಬೇರೆ ಸೆಂಟ್ರಲ್ ಸ್ಕೀಮು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು. ಆದರೆ ಅದರಲ್ಲಿ ಅವರು ಆ್ಯಕ್ಚುಲಿ ವೆಚ್ಚ ಮಾಡಿರೋದು ಬರೀ 2.73 ಲಕ್ಷ ಕೋಟಿ, ಅಂದರೆ 50,000 ಕೋಟಿ ರೂಪಾಯಿ ಅದರಲ್ಲೂ ಇಲ್ಲ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲೂ ಕೂಡ ಇಲ್ಲ. ಇದು ನಾನು ಫೈನಾನ್ಷಿಯಲ್ ಕಮಿಷನ್ ಗ್ರಾಂಟ್ಸ್ನ ಬಿಟ್ಟು ಮಾತಾಡ್ತಿರೋವಂಥದ್ದು. ಅಂದರೆ ಸಾರಾಂಶದಲ್ಲಿ ಈ ಬಜೆಟ್ಟು ಬುಗಳೆ, ಬುರುಡೆ ಮತ್ತು ಈ ದೇಶದ ಬಹುಪಾಲು ಜನರಿಗೆ, ವಿಶೇಷವಾಗಿ ಯುವಕರಿಗೆ, ರೈತರಿಗೆ, ಬಡವರಿಗೆ, ಮಹಿಳೆಯರಿಗೆ ವಂಚಿಸುವ ಬಜೆಟ್ ಆಗಿದೆ. ಹಾಗೂ ತಮ್ಮ ಕಾರ್ಪೊರೇಟ್ ಮಿತ್ರರಿಗೆ ಎಲ್ಲ ಬಗೆಯ ಲಾಭಗಳನ್ನು ಮಾಡಿಕೊಳ್ಳುವ ಬಜೆಟ್ ಆಗಿದೆ. ಅವ್ರು 6,000 ಕೋಟಿ ರೂಪಾಯಿ ಮದುವೆನೂ ಮಾಡಬಲ್ಲರು. ಅವಾಗ ಅವ್ರು 6,000 ಕೋಟಿ ರೂಪಾಯಿ ಮದುವೆ ಮಾಡ್ತಿರ್ಬೇಕಾದ್ರೆ 6,000 ರೂಪಾಯಿ ಔಷಧಿ ಇಲ್ಲ ಅನ್ನೋ ಕಾರಣಕ್ಕೆ ಈ ದೇಶದ ರೈತರು ಸಣ್ಣ ಕಾಯಿಲೆ ಬಂದರೂ ಸತ್ತೋಗೋ ಪರಿಸ್ಥಿತಿನಲ್ಲಿರುತ್ತೆ. ಇದು ನಮ್ಮ ದೇಶದ ಆರ್ಥಿಕತೆಯ ವೈರುಧ್ಯ. ಇದು ಮೋದಿಯವರು ಮುಂದೆ ನಿಂತು ಮುಂದುವರಿಸ್ತಿರುವಂಥ ಒಂದು ಆರ್ಥಿಕತೆ. ಈ ಸತಿ ಚುನಾವಣೆಯಲ್ಲಿ ಸೋತಾಗ, ಅಂದರೆ ಸೋತರು ಅಂದ್ರೆ ಬರೀ 240 ಸೀಟ್ ಬಂತು, 400 ಪಾರು ಅವೆಲ್ಲ ಅದು ಆಗಲಿಲ್ಲ. ಆಗ ಈ ದೇಶದ ಜನ ತನಗೆ ಓಟ್ ಹಾಕದೇ ಇರೋದಕ್ಕೆ ಪ್ರಧಾನವಾದ ಕಾರಣ BJP ಸಂವಿಧಾನ ವಿರೋಧಿ ಅನ್ನೋ ಕಾರಣಕ್ಕಾಗಿ ಈ ದೇಶದ ದಲಿತರು, ಮುಸ್ಲಿಮರು ಮತ್ತು ತಳ ಸಮುದಾಯದ ಜನ ಓಟ್ ಹಾಕಲಿಲ್ಲ. ಹೆಚ್ಚು ಮೊದಲಿನಷ್ಟು ಓಟ್ ಹಾಕಲಿಲ್ಲ. ಎರಡನೇದು, ಯುವಜನರು ನಿರುದ್ಯೋಗದ ಕಾರಣಕ್ಕಾಗಿ ಓಟ್ ಹಾಕಲಿಲ್ಲ. ಇವೆರಡು ರಾಜಕೀಯ ಪಾಠ ತಾವು ಕಲ್ತಿದ್ದು ಅಂತ ತೋರಿಸ್ಕೊಳ್ಳುವಂಥ ನಾಟಕ ಆಡಿದ್ರು. ಅದರ ಭಾಗವಾಗಿಯೇ ಮೋದಿಯವರು 3ನೇ ಸತಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಸಂವಿಧಾನವನ್ನು ತಲೆ ಮೇಲೆ ಇಟ್ಕೊಂಡ್ರು. ಎದೆನಲ್ಲಿ ಸಂವಿಧಾನದಲ್ಲಿ ಹೇಳುವ ಸಾಮಾಜಿಕ ನ್ಯಾಯದ ಬಗ್ಗೆ ದ್ವೇಷ, ಆದರೆ ತಲೆ ಮೇಲೆ ಮಾತ್ರ ಸಂವಿಧಾನ ಒತ್ತಿಟ್ಟು ತಾವು ಸಂವಿಧಾನದ ಪರ ಅಂತ ತೋರಿಸ್ಕೊಂಡ್ರು. ಅದೇ ರೀತಿ ಬಜೆಟ್ಟಿನಲ್ಲೂ ಕೂಡ ಬರೀ ಮಾತಿನಲ್ಲಿ ಯುವಜನರು, ಬಡವರು, ರೈತರು, ಮಹಿಳೆಯರು ಅಂತ ಹೇಳ್ಬಿಟ್ಟು ತಲೆ ಮೇಲೆ ಎತ್ಕೊಂಡು ಮಾತಾಡಿದ್ರು ಕೂಡ ಇಡೀ ಬಜೆಟ್ಟಿನ ವಿವರಗಳಲ್ಲಿ ಕಾರ್ಪೊರೇಟ್ ಪರವಾದ ಹಾಗೂ ಈ ದೇಶದ 90% ಜನರನ್ನು ಇನ್ನೊಂದಷ್ಟು ಬಿಕ್ಕಟ್ಟಿಗೆ, ಈ ದೇಶವನ್ನು ಇನ್ನೊಂದಷ್ಟು ಆರ್ಥಿಕ ವಿಗತಿಗೆ ದೂಡುವಂತಹ ಒಂದು ಬಜೆಟ್ಟು ಈ ಬಜೆಟ್ ಆಗಿದೆ. ಇದರ ಜೊತೆಗೆ ಆಂಧ್ರಕ್ಕೆ ಮತ್ತು ಬಿಹಾರ್ಗೆ ಹೆಚ್ಚುವರಿಯಾಗಿ ಬೇರೆ ರಾಜ್ಯಗಳಿಗೆ ಕೊಡದಿರೋ ಅಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ವರದಿಗಳ ಪ್ರಕಾರ ಇವತ್ತು ಆಂಧ್ರದಲ್ಲಿ 15,000 ಕೋಟಿ ರೂಪಾಯಿ ಹೆಚ್ಚಿಗೆ ಅಂತ ಏನು ಕೊಡ್ತಿದ್ದಾರೆ, ಅದು ಕೇಂದ್ರದ ಬೊಕ್ಕಸದಿಂದ ಕೊಡ್ತಿರೋದಲ್ಲ, ಅದು ಬೇರೆ ಬೇರೆ ವರ್ಲ್ಡ್ ಬ್ಯಾಂಕ್ಗಳ ಮೂಲಕ ಸಾಲ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನೋದು ಅದರ ತಾತ್ಪರ್ಯ ಅಂತಲೂ ಹೇಳ್ತಿದ್ದಾರೆ. ಇದರಿಂದಾಗಿ ಆಂಧ್ರದ ವಿರೋಧ ಪಕ್ಷಗಳು ಕೂಡ ಬೀದಿಗೆ ಬಿದ್ದಿದ್ದಾವೆ. ಅವ್ರಿಗೂ ಕೂಡ ಮೋಸ, ಅವ್ರು ನಂಬ್ಕೊಂಡವ್ರಿಗೂ ಕೂಡ ಮೋಸನೆ ಮಾಡಿದ್ದಾರೆ. ಸಾಮಾನ್ಯ ಜನ ಈ ದೇಶವನ್ನು ಉಳಿಸಬೇಕು ಅಂತಂದರೆ ಬಜೆಟ್ ಮಾತ್ರ ಅಲ್ಲ, ಬಜೆಟ್ ಅನ್ನೋದು ತನ್ನಂತೆ ತಾನೇ ಆರ್ಥಿಕ ನೀತಿ ಅಲ್ಲ. ಮೋದಿ ಮುಂದುವರಿಸ್ತಿರುವಂತಹ ಉಗ್ರವಾದಂಥ, ಆಕ್ರಮಣಶೀಲವಾದಂಥ ಬಂಡವಾಳಶಾಹಿ ಕಾರ್ಪೊರೇಟ್ಗಳ ಪರ ಮತ್ತು ಈ ದೇಶದ ಬಹುಸಂಖ್ಯಾತರ ವಿರೋಧಿಯಾದಂಥ ರಾಜಕೀಯ ಆರ್ಥಿಕ ನೀತಿಗಳ ವಿರುದ್ಧ ಪರ್ಯಾಯ ಜನಚಳವಳಿಗಳನ್ನು ಕಟ್ಟುವುದರ ಮೂಲಕ ಮಾತ್ರ ಈ ದೇಶವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಈ ಬಜೆಟ್ಟು ಮತ್ತೆ ಹೇಳ್ತಿದೆ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.